ಅಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿರಸ್ತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಎಷ್ಟೀಗ ಎಷ್ಟನೇ ಅಧ್ಯಾಯ? ಹಾಂ, ಆಯಿತು. 28 ಅಧ್ಯಾಯ. ಕಾಲತಂತ್ರ ಇಲ್ಲಿದೆಯಲ್ಲ, ಕಾಲತಂತ್ರ 17. ಜ್ಞಾನಂ ವಿವೇಕೋ ನಿಗಮಶ್ಚ ಆಗಿದೆ. ಅಧ್ಯಾಯ 15. ಏನು ಓದ್ಬೇಕಲ್ಲ? ಏನದು? ಏನಂತಿದೆ? ಯಾವುದು? ದೇಹೇಂದ್ರಿಯ ಪ್ರಾಣ ಯಾವುದು? ಹತ್ತದು. ಶೋಕ ಹರ್ಷ ಭಕ್ತ ಬರಲ್ಲ ಅಂತ ಹೇಳಿದ್ರೆ ಬಂದುಬಿಟ್ಟಿರಲ್ಲ. ಓಹೋ, ಸರಿ ಸರಿ. ಶೋಕ ಹರ್ಷ. ಅಹಂಕಾರಾತ್ತು ಸಂಸಾರೋ ಸರ್ಭವೇ ಜೀವಸ್ಯ ನ ಸ್ವತಃ ಕುತಶ್ಚಿದಾನಂದತನೋಃ ಸ್ವರೂಪೇಚ್ಛಾಯುತಸ್ಯ ಸಹ ಇತಿ ತಂತ್ರಭಾಗವತೆ. ಶೋಕ ಹರ್ಷ ಭಯ ಕ್ರೋಧ ಲೋಭ ಮೋಹ ಸ್ಪೃಹ ಆದಯ ಮೊದಲಾದವುಗಳು ಅಹಂಕಾರಸ್ಯ ದೃಶ್ಯಂತೆ. ಅಹಂಕಾರಕ್ಕೆ ಬಂದು ಬರದೆ ಹೊರತು ಬೇರೆ ಅಲ್ಲ. ಅಹಂಕಾರ ಅಂದ್ರೇನು? ದೇಹವೇ ನಾನು ಅನ್ನೋದು, ನಾನೇ ಸ್ವತಂತ್ರ ಅನ್ನೋದು, ಇವುಗಳಿಂದ ಬರತಕ್ಕಂಥದ್ದೇ ಹೊರತು ಏನಲ್ಲ ಅದು. ಜೀವನಿಗೆ ಸ್ವರೂಪದ್ದಲ್ಲ. ಜನ್ಮ ಮೃತ್ಯುಶ್ಚ ಚಾತ್ಮನಃ. ಜನ್ಮನೂ ಇಲ್ಲ ಆತ್ಮನಿಗೆ, ಸಾವೂ ಇಲ್ಲ. ಗೊತ್ತಾಯ್ತಾ? ದೇಹಕ್ಕೆ ಹುಟ್ಟು ಸಾವುಗಳು ಯಾವುದಕ್ಕೆ? ದೇಹಕ್ಕೆ. ಶೋಕ ಮಹಾದಿಗಳು ದೇಹಕ್ಕಾದ್ದರಿಂದ ಎಂದೂ ಸಹ ಅವುಗಳನ್ನು ನಮ್ಮದು ಅಂತ ತಿಳ್ಕೊಳ್ಳೋದೇ ಅಹಂಕಾರ. ಅದರಿಂದಾಗಿಯೇ ದುಃಖ. ಅಹಂಕಾರಸ್ಯ ಸಕಾಶಾತ್ ದೃಶ್ಯಂತೆ ನಾತ್ಮನಃ ಸ್ವತಃ ಅಹಂಕಾರಾತ್ತು ಸಂಸಾರೋ ಭವೇತ್ ಜೀವಸ್ಯ ನ ಸ್ವತಃ ಕುತಶ್ಚಿದಾನಂದತನೋಃ ಸ್ವರೂಪೇಚ್ಛಾಯುತಸ್ಯ ಸಹ ಇತಿ ತಂತ್ರಭಾಗವತೆ. ಅಹಂಕಾರಾತ್ತು ಸಂಸಾರಃ ಭವೇತ್ ಜೀವಸ್ಯ ನ ಸ್ವತಃ. ಸ್ವತಃ ಸ್ವಾಭಾವಿಕವಾಗಿ ಜೀವನಿಗೆ ಅದಿಲ್ಲ. ಆದರೆ ಅಹಂಕಾರಕ್ಕೆ ಒಳಗಾಗೋದ್ರಿಂದ ಬರುತ್ತೆ. ಅದೇ ನಿರ್ಮಮೋ ನಿರಹಂಕಾರ ಸಶಾಂತಿ ವಶಿಗಚ್ಚ. ಅಹಂಕಾರ ಶಬ್ದಕ್ಕೆ ಅಹಂಕಾರ ಇಲ್ಲಿದೆ. ಅಹಂಕಾರ ತೂ ಬೇರೆ ಇದೆ. ತೂ ಅಂದರೆ ಮಮಕಾರ ಅಂತ ಅರ್ಥ. ಅಹಂಕಾರ ಮಮಕಾರಗಳಿಂದಾಗಿ. ಅದಕ್ಕೆ ಗೀತೆಯ ಅರ್ಥ ಇದೆ. ನಿರ್ಮಮೋ ನಿರಹಂಕಾರ ಸಶಾಂತಿ ವಶಿಗಚ್ಚತಿ. ಸೂತ್ರಂ ಕುತಸ್ಥಿತ. ಸ್ವರೂಪದಲ್ಲಿ ಜೀವನಿಗೆ ಇವ್ಯಾವೂ ಇಲ್ಲಾದ್ರಿಂದಾಗಿಯೇ ಬಂದಿದೆ. ಬೇರೆ ಕಡೆಯಿಂದ ಬಂದು ಒಳ್ಳೆ ಬಿಳಿ ಬಟ್ಟೆ ಬಂದಿದೆ, ಬೇರೆ ಬೇರೆ ಒಂದು ಬಿದ್ದಿದೆ ಅಂತ ಅರ್ಥ. ಹಾಲಲ್ಲಿ ಕಪ್ಪು ಕಾಣಿಸುತ್ತೆ ಅಂದರೆ ಏನರ್ಥ? ಏನೋ ಬಿದ್ದಿದೆ, ಹಾಲಲ್ಲಿ ಇಲ್ಲ ಅದು. ಗೊತ್ತಾಯ್ತಾ? ಅದೇ ರೀತಿ ಶುದ್ಧ ಜೀವನಿಗೆ, ಸಾತ್ವಿಕ ಜೀವನಿಗೆ ಸ್ವರೂಪದಲ್ಲಿ ಇಲ್ಲ ಅವು. ಲಿಂಗ ಶರೀರದಿಂದ ಇವೆಲ್ಲ ಎಂಟ್ರಿ ಸಿಕ್ಕಿದೆ. ಇದನ್ನು ಹೋಗಿಬಿಟ್ರೆ ಸರಿ ಹೋಗುತ್ತೆ ಅಷ್ಟೇ ಹೊರತು ಜೀವನಾಶನೂ ಒಪ್ಪಿಕೊಡೋದು. ಜೀವನ ಪರಿವರ್ತನೆಯೂ ಸಾಧ್ಯ ಇಲ್ಲ. ಬಿಡಬೇಕಾದ ಯಾವುದೀಗ? ಬಟ್ಟೆ ಬಿಸಾಕ್ಲಕ್ಕೆ ಹೋಗಬೇಡ, ಕ್ಲೀನ್ ಮಾಡಿಬಿಟ್ರೆ ಮುಗಿದೋತ್ತಷ್ಟೇ. ಅದು ಒಳ್ಳೆ ಬಟ್ಟೆ ನಾವು ಏನೋ ಬಿತ್ತು ಅಂತ ಬಿಸಾಕ್ಲಕ್ಕೆ ಹೋಗೋದು, ಬಿಸಾಕಬೇಡ. ಅದನ್ನ ಕ್ಲೀನ್ ಮಾಡಿದರೆ ಹೋಗಿಬಿಡುತ್ತೆ. ಬಟ್ ಸಣ್ಣ ಪುಟ್ಟದಲ್ಲ, ದೊಡ್ಡ ಕಲೆ ಬಿದ್ದರೆ ಸುಲಭ ಹೋಗಲ್ಲ. ಏನು ಮಾಡಬೇಕು? ಅದಕ್ಕೆ ಪ್ರಾಪರ್ ರೆಮಿಡಿ ಸಿಗಬೇಕು. ಅದಕ್ಕೆ ಪ್ರಾಪರ್ ರೆಮಿಡಿ ಯಾವುದೀಗ? ನಾಹಂಕರ್ತ ಹರಿಕರ್ತ. ಅಹಂಕಾರದಲ್ಲಿ ಅಹಂಕರ್ತೃತ್ವನೇ ದೊಡ್ಡದಾದ್ದರಿಂದ ಅದಿಲ್ಲ ಅಂತ ತಿಳ್ಕೊಂಡ ತಕ್ಷಣ ಅವನಿಗೆ ಸರಿ ಹೋಗ್ತಾನೆ. ದೇಹೇಂದ್ರಿಯ ಪ್ರಾಣವನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮ ಮೂರ್ತಿ. ಸೂತ್ರಂ ಮಹಾನಿತ್ಯುರುಧೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಅಭಿಮಾನ, ಜೀವ, ಅಂತರಾತ್ಮ, ಗುಣಕರ್ಮ ಮೂರ್ತಿ. ಸೂತ್ರಂ ಮಹಾನ್ ಇತಿ ಉರುಧಾ ಇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರ. ಅದು ಯಾವಾಗ ಅಹಂಕಾರ ಇವೆಲ್ಲ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಶಿವಕುಮಾರ ರಿಸಲ್ಟ್ ಆದರೆ ಸೇರೋದು ಯಾವುದು? ದೇಹೇಂದ್ರಿಯ ಪ್ರಾಣ ಮನ
ಮನಸ್ಸಾಂ ಅಭಿಮಾನಯುಕ್ತ, ದೇಹದ ಮೇಲೆ, ಇಂದ್ರಿಯಗಳ ಮೇಲೆ, ಮನಸ್ಸಿನ ಪ್ರಾಣದ ಮೇಲೆ, ಮನಸ್ಸಿನ ಮೇಲೆ ಅಭಿಮಾನ ಬರ್ತಾ ಹೋದಂತೆ ಸಂಸಾರ ಶುರುವಾಗತ್ತೆ. ಆಫೀಸರ್ ಕೂತಿರ್ತಾರೆ, ಯಾವುದು ತಂದಲ್ಲ ಜ್ಞಾನ ಇರಬೇಕು ಅವನಿಗೆ. ತಂದು ಅಂತ ಭ್ರಮೆ ಬಂತು ಅಂದರೆ ಬೋಧೋಯ್ತು ಕತೆ. ಯಾವುದು ತಂದು ಕೆಲಸ ಮಾಡಲಿಕ್ಕೆ ಕಷ್ಟ ಅವಕಾಶ ಕೊಟ್ಟಿದ್ದಾರೆ ಹೊರತು ಏನು ಮಾಡಾಗಿಲ್ಲ, ಅವನು ಸ್ವಾತಂತ್ರ್ಯ ಕ್ಲೇಮ್ ಮಾಡಾಗಿಲ್ಲ, ತೋಚಿದ್ದು ಮಾಡಾಗಿಲ್ಲ. ಹೇಳಿದ್ದು ಮಾಡಬೇಕು, ಅದು ಸಬ್ಮಿಟ್ ಮಾಡಬೇಕು. ಆವಾಗ ಆಫೀಸರ್ ಸಂಬಳ ಹೇಗೆ ಸಿಗುತ್ತೋ ಹಾಗೆ ನಮಗೆ ಆ ರೀತಿ ಇದ್ದರೆ ಸಮಸ್ಯೆ ಇಲ್ಲ. ಎಲ್ಲ ನಂದು ಅಂತ ತಿಳ್ಕೊಂಡ್ರೆ ಭ್ರಮೆ. ಗುಣಕರ್ಮ ಮೂರ್ತಿ ಸೂತ್ರಂ ಮಹಾನಿತ್ಯಾದಿ ಅಧಿಕಾರ ನಾಮ ನಾಭಿರ್ಯುಕ್ತ. ಹಾಗೆ ಹೀಗೆ ಅಧಿಕಾರ ಬರೋದು ಹೋಗೋದು ಹೇಗೋ ದೃಷ್ಟಾಂತ ಕೊಟ್ಟರು ನಮಗೆ. ಅಧಿಕಾರ ಬಂದು ಹೋಯಿತು, ಇದ್ದಾಗ ಮರೆತು ಬಿಟ್ಟ, ಆಮೇಲೆ ಕೊರಗಿದೆ, ಉಪಯೋಗ ಇಲ್ಲ. ಅಧಿಕಾರ ಬಂದು ಹೋಗೋದು ಹೇಗೋ ಇವೆಲ್ಲ ಬಂದು ಹೋಗ್ತಕ್ಕ ಆಗಮಾಪಾಯಿನೋ ಅನಿತ್ಯಾಹ ತಾಂತಿ ತಿಕ್ಷಸ್ವ ಭಾರತ. ಬಂದು ಹೋಗ್ತಕ್ಕಂಥ ಪದಾರ್ಥಗಳು ಏನಲ್ಲ ಇವು, ಶಾಶ್ವತವಲ್ಲ. ಆದ್ದರಿಂದ ಇದನ್ನು ನಂಬಿಕೊಂಡು ಶಾಶ್ವತ ಸುಖವನ್ನು ಕಾಣಲಿಕ್ಕೆ ಹೋಗಬಾರದು. ನೋಡಿ, ಲಂಚ ತಗೋತಾರೆ, ಶಾಶ್ವತನಾದು. ಅದಕ್ಕೋಸ್ಕರ ಎಷ್ಟು ಸರಿ ಇವರು ಕಣ್ಣಾರೆ ಕಾಣ್ತೇವೆ. ದೊಡ್ಡ ದೊಡ್ಡ ಕೆಲಸ ಕಳ್ಕೊಂಡ್ಬಿಡ್ತಾರೆ, ಮರ್ಯಾದೆ ಕಳ್ಕೊಂಡ್ಬಿಡ್ತಾರೆ, ಏನೇನೂ ಇಲ್ಲ. ತೊಗೊಂಡಿದ್ದೇನು, ಒಂದು ತಿಂಗಳು ಸಂಬಳ ಕೂಡ ಆಗಲ್ಲ. ಅದು ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಒಂದು ತಿಂಗಳು ಆಸೆ ಬಿಡ್ತಾರೆ, ಹಾಳಾಗಿಬಿಡ್ತಾರೆ. ಅದೇ ಹಾಳಾಗ್ಲಿಕ್ಕೆ ಕಾರಣ. ನಾನು ಮಾಡಿದ್ರೆ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದ, ನಡೀಲಿಲ್ಲ. ಇಷ್ಟು ಜನ ನೋಡಿದ್ರು ಮತ್ತೆ ಅದೇ ತಪ್ಪು ಮಾಡ್ತಾನೆ ಇರ್ತಾರೆ. ಸೂತ್ರಂ ಮಹಾನಿತ್ಯಾದಿ ಅಧಿಕಾರ ನಾಮ ನಾಭವಿರ್ಯುಕ್ತ ಪ್ರಧಾನ ಜೀವೋ. ಇದರ ಜೀವರಲ್ಲೂ ಕೂಡ ಈ ರೀತಿ ಇದ್ದಾರೆ. ಸೂತ್ರ, ಮಹಾನ್, ಬ್ರಹ್ಮಾದಿ ಎಲ್ಲ ಇದ್ದಾರೆ. ಅವರವರು ದಾರಿ ತಪ್ಪೋದಿಲ್ಲ, ಆದ್ದರಿಂದ ಸುಖವಾಗಿರ್ತಾರೆ. ತಪ್ಪಿದವರು ಅನುಭವಿಸ್ತಾರೆ. ಪ್ರಧಾನ ಜೀವೋ ಹಿರಣ್ಯ ಗರ್ಭೋ ಅಪಿ ಆಧಾವತಿ ಸಂಸಾರೇ ಕಿಮುತಾನ್ಯ ಇತ್ಯಾಶಯ. ಬ್ರಹ್ಮಾದಿ ದೇವತೆಗಳು ಕೂಡ ಸಂಸಾರದಲ್ಲಿ ಏನಾಗಿದ್ದಾರೆ, ಬಂದಿದ್ದಾರೆ. ಅದಕ್ಕೆ ಕಾರಣ ಲಿಂಗದೇಹ ಅಷ್ಟೇ. ಅವರಿಗೆ ಅಹಂಕಾರಾದಿಗಳಿಲ್ಲ. ಉಳಿದವರಿಗೆ ಅಹಂಕಾರ ಸ್ವಲ್ಪ ಇದೆ. ರುಚಿಗಳಿಗೆ ಇರಲಿಕ್ಕೆ ಕಾರಣ ಲಿಂಗದೇಹ ಒಂದೇ. ಅದು ದಗ್ಧ ಬಟಾಯಮಾನ. ಉಳಿದವ್ರಿಗೆ ಮಾತ್ರ ಸ್ವಲ್ಪ ಅಫೆಕ್ಟ್ ಮಾಡುತ್ತೆ. ಅವ್ರಿಗೂ ಇದೆ. ಅವ್ರಿಗಿರೋದೇ ಸಂಸಾರದಲ್ಲಿ ಇದ್ದಾರೆ, ಇದೇ ಅಂತ ಅರ್ಥ. ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅಂದರೆ ರೋಗ ಪೂರ್ತಿ ವಾಸಿ ಆಗಿಲ್ಲ ಅಂತ ಅರ್ಥ. ಏನೋ ಉಳ್ಕೊಂಡಿದೆ ಇನ್ನೂ ಕೂಡ. ನೋಡೋದಕ್ಕೆ ವಾಸಿಯಾಗಿದ್ದಾಗ ಕಾಣಿಸುತ್ತೆ, ಎಲ್ಲೋ ಒಂಚೂರಿದೆ, ಸ್ವಲ್ಪ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಬ್ರಹ್ಮವಾಯುಗಳಿಗೆ ಅದು ಸಂಬಂಧನೇ ಇಲ್ಲ. ಅದು ಚೂರು ಏನೋ ಹೊರಗಿಂದ ಕಾಣಿಸುತ್ತೆ, ಒಳಗೇನೂ ಇಲ್ಲ. ಅದು ಉಳಿದವರಿಗೆ ಎಷ್ಟೋ ಸ್ವಲ್ಪ ಇದೆ. ಬರ್ತಾ 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 ಜಾಸ್ತಿ ಆಗ್ತಾ ಬರುತ್ತೆ. ಸಂಸಾರಯುಕ್ತೋ ಬ್ರಹ್ಮಾಪಿ ಸರ್ವಜೀವೇಶ್ವರೇಶ್ವರ ವಿಷ್ಣುಧೀನ ಸದಾ ಜ್ಞಾನಿ ಕಿಮುತಾನ್ನೇ ಅಲ್ಪಚಿತ್ತಿನಃ ಇತಿ ಸತ್ತತ್ವೇ. ಬ್ರಹ್ಮದೇವರು ಎಂಥವರು? ಬ್ರಹ್ಮವಾಯುಗಳು ಅಂತ ಹೇಳಿದರೆ ಸರ್ವಜೀವೇಶ್ವರೇಶ್ವರರು. ಅವರು ಭಗವದ್ ಅಧೀನನೇ, ಮಹಾಜ್ಞಾನಿಗಳೇ. ಆದರೂ ಇನ್ನೂ ಎಲ್ಲಿದ್ದಾರೆ ಅವರು? ಸಂಸಾರದಲ್ಲಿದ್ದಾರೆ. ಅಂದರೆ ಅದೊಂದು ಚೂರು ಉಳ್ಕೊಂಡಿದೆ, ಅದು ಹೋಗಬೇಕು. ಆದ್ದರಿಂದ ಇದನ್ನೆಲ್ಲ ಅಲ್ಪಚಿತ್ತಿಗಳು. ಅಲ್ಪಚಿತ್ತ ಅಂದ್ರೇನು? ಚಿತ್ತ ಅಂದರೆ ಜ್ಞಾನ. ಅವರು ಪೂರ್ಣ ಪ್ರಜ್ಞರು, ನಾವು ಅಲ್ಪ ಪ್ರಜ್ಞರು. ಇನ್ನಿರೋದೇನು ಆಶ್ಚರ್ಯ ಅಂತ ಹೇಳ್ತಾರೆ. ಪೂರ್ಣ ಪ್ರಜ್ಞರಿಗೇ ಅನಾದಿ ಕಾಲದಿಂದ ಒಂದು ಬಂದಿರತಕ್ಕಂಥ ಸಂಬಂಧ ಇದೆ, ಅದು ಹೋಗಬೇಕು. ಅದೇ ಅವ್ರ ಸಾಧನೆ. ಅದೇ ರೀತಿ ನಮಗೆ ಭಾರಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ತಗೊಳ್ಬೇಕು. ಇತಿ ಸತ್ತತ್ವೇ. ಜಸ್ಟ್ ಏನೋ ಬಿಟ್ಟು ಕೈ ತೊಳ್ಕೊಂಬಿಟ್ಟೆ, ವೆರಿ ಸಿಂಪಲ್. ಅದು ರುಜುಗಳಿಗೆ ಹಾಗಿದೆ, ಏನು ಕಷ್ಟ ಇಲ್ಲ. ಇದಾಗ ಎಣ್ಣೆ ತೆಕ್ಕಿ ಇದು ಉಜ್ಜಿ ಮಾಡಿ ಅಲ್ಲಿಗೂ ಕೂಡ 4 ದಿವಸ ಬೇಕು ವಾಸನೆ ಹೋಗ್ಲಿಕ್ಕೆ. ಆ ಥರ ಆಗಬಾರ್ದು. ಅಮೂಲಮೇತದ್ ಬ್ರಹ್ಮ ಬಹುರೂಪ ರೂಪಂ ಮನೋಭಜ ಪ್ರಾಣ ಶರೀರ ಕರ್ಮ ಸಂಸಾರಯುಕ್ತೋ ಬ್ರಹ್ಮಾಪಿ ಸರ್ವಜೀವೇಶ್ವರೇಶ್ವರ. ದೇವರಿಗೆ ಹಾಗೆ ಹೇಳಲಿಲ್ಲ, ಸರ್ವೇಶ್ವರೇಶ್ವರ ಅಂತ ಹೇಳಿದರು. ಬ್ರಹ್ಮದೇವರಿಗೆ ಜೀವೇಶ್ವರೇಶ್ವರ ಅಂತ ಹೇಳಿದರು. ಜೀವೋತ್ತಮತ್ವ ಇವರಿಗೆ, ಸರ್ವೋತ್ತಮತ್ವ ಅವರಿಗೆ. ಇದು ಸತ್ತತ್ವೇ. ಅಮೂಲಮೇತದ್ ಬಹುರೂಪ ರೂಪಂ ಮನೋಭಜ ಪ್ರಾಣ ಶರೀರ ಕರ್ಮ ಜ್ಞಾನಾಸಿನೋಪಾಸನಯಾಸಿತೇನ ಚಿತ್ವಾ ಮುನಿರ್ಗಾಂ ವಿಚರತ್ಯತೃಷ್ಣ. ಅಮೂಲಮೇತದ್ ಬಹುರೂಪ ರೂಪಂ. ಇದು ಅಮೂಲ, ಭಗವಂತನ ಇಚ್ಛೆ. ಇದಕ್ಕೆ ಮೂಲ ಲಿಂಗದೇಹಾದಿಗಳು ಕಾರಣ. ಮನೋ, ವಚಃ, ಪ್ರಾಣ, ಶರೀರ, ಕರ್ಮ, ಜ್ಞಾನ ಇವೆಲ್ಲ ಕೂಡ ಬಂಧನದ ಬೇರೆ ಬೇರೆ ಬಂಧನಗಳಷ್ಟೇ. ಇದನ್ನೆಲ್ಲ ತೆಗಿಬೇಕಾದ್ರೆ ಏನು ಮಾಡಬೇಕಾಗ? ಜ್ಞಾನಾಶಿನ, ಜ್ಞಾನ ಖಡ್ಗ. ದಾಸೋತಲ್ಲಿ ಬಂದಿದೆ ಏನಂತ? ವಿಮಲೈಹಿ ಶುಚಿಶಾಣ ನಿಶಾತತಮೈಹಿ ಸುಮನೋ ಶಿಭಿರಾಶು ನಿಹತ್ಯ ದೃಢ ಬಲಿನಂ ನಿಜ ವೈರಿಡ ಮಾತ್ಮತಮೋಭಿದಮೀಶಮನಂತಂ ಉಪಾಸ್ವಹರಿ. ಇದರ ಅರ್ಥ ಅದು ಜ್ಞಾನವೇ ಖಡ್ಗ. ಇದಕ್ಕೆ ಜ್ಞಾನವೇ ಖಡ್ಗ. ಇವತ್ತು ನಮ್ಮದು ಹೊರಗಿನ ದೋಷ ತೊಳ್ಕೊಂಡ್ಬಿಡ್ತಾನೆ ಹೋಯಿತು, ಭಾರಿ ಗಟ್ಟಿತ್ತು, ಭಾರಿ ಕಟ್ಪಟ್ಟ ಹೋಯಿತು. ಆದರೆ ಒಳಗಿಂದ ಗುಂಡು ತೆಗಿಲಿಕ್ಕಾಗೋದಿಲ್ಲ. ಅದು ಗೋಪನ್ನೇ ಮಾಡಬೇಕು ಅದನ್ನು. ಆದರೆ ಅವ್ರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡಬೇಕದನ್ನು? ಇಲ್ಲಿ ಗುರುಗಳೇ ಮಾಡಬೇಕು. ಅದು ಮುಖ್ಯ ಗುರು ಪರಮಾತ್ಮ ಇದ್ದಾನೆ, ಅನಂತರ ಬ್ರಹ್ಮವಾಯುಗಳಿದ್ದಾನೆ.
ತಾರತಮ್ಯದಲ್ಲಿ ಗುರುಗಳಿದ್ದಾರೆ. ಒಳಗಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಹೊರಗಿನ ರೋಗ ಬೇರೆ, ಒಳಗಿನ ಬ್ರಹ್ಮದೇವರು ವಾಯುದೇವರದೆಲ್ಲ ಜಸ್ಟ್ ಹೊರಗೆ ನೀರು ಟಚ್ ನೀರು ಹೊರಗೆ ಮತ್ತೆ ಮಡಿ ನೀರು ಅದು ಕೂಡ ಮೈಲಿಗೆದಲ್ಲ. ಇವ್ರದ್ದು ಹಾಗಲ್ಲ, ಒಳಗೊಳಗೆ ಹೋಗ್ತಾ ಹೋಗ್ತಾ ಹೋದ್ ಕಲಿ ಅವರೆಲ್ಲ ಸ್ವರೂಪದಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಯಾತಕ್ಕೆ ಹೋಗೋದಿಲ್ಲ ದುಷ್ಟರಿಗೆ ಅಂದರೆ ಅದು ಇರೋದು ಎಲ್ಲಿ ಅದು ಕರಿ ಬಟ್ಟೆ ಅಂತ ಒಗಿತಾರೆ, ಬಟ್ಟೆ ಹರಿದೋಯ್ತು ಹೊರತು ಅದೇನೂ ಆಗಲಿಲ್ಲ. ಹಾಗೆ ಆ ಸ್ವರೂಪದ್ದದು ಕೈ ಬಂದು ಎಷ್ಟರಲ್ಲಾದರೆ ಹೋಗ್ಬಿಡುತ್ತೆ, ಸ್ವರೂಪದ್ದಾದರೆ ಹೋಗೋದಿಲ್ಲ. ಇವು ಹಾಲು ಕಾಯಿಸಿದ ಏನೇನೋ ಮಾಡಿದೆ ಬಿಳಿ ಬಣ್ಣ ಹೋಗ್ತಾ ಇಲ್ಲ. ಯಾಕೆ? ಸ್ವರೂಪದ್ದದು. ಆದರೆ ಬಿಸಿ ಇತ್ತು, ಭಾರಿ ಕಷ್ಟಪಟ್ಟು ಆಮೇಲೆ ನೋಡಿದ್ರೆ ಸರಿ ಹೋಯ್ತು. ಅದಕ್ಕೆ ಕೆಲವು ಟೈಮ್ ಸಾಕಷ್ಟೇ. ಇದು ಹಾಗೆ ಹೌದು, ಸ್ವರೂಪದಲ್ಲಿ ಎಂಟ್ರಾಗಲ್ಲ. ಒಳಗೆ ಉಪಾಧಿ ಹೊರಗಿದೆಯಲ್ಲ, ಸ್ವರೂಪದಲ್ಲಿ ಅವರಿಗೆಲ್ಲ ಎಂಟ್ರಿ ಇಲ್ಲ. ಈ ದೇಹದಲ್ಲಿ ಎಂಟ್ರಿ ಇದೆ ಅವರಿಗೆ, ಆದ್ದರಿಂದ ಆಗುತ್ತೆ. ಅಮೂಲಮೇತದ್ದಭೂರ್ವೂಪರೂಪಂ ಮನೋಭಜ ಪ್ರಾಣ ಶರೀರ ಕರ್ಮ ಜ್ಞಾನಾಸೇನೋಪಾಸನೆಯ. ಒಂದು ಜ್ಞಾನ, ಕಡೆಗೆ ಉಪಯೋಗ ಇಲ್ಲ. ಅದು ಉಪಾಸನೆ ಅಂದರೆ ಸಣೆ ಹಿಡಿಬೇಕು, ಶಾರ್ಪಣ್ಣಾಗುತ್ತೆ. ಮೊಂಡಕತ್ತಿ ಏನು ಉಪಯೋಗ ಇಲ್ಲ. ಆದ್ದರಿಂದ ಮನಸ್ಸು ಏನಾಗಿದೆ ಈಗ ಎಲ್ಲ ಇದೆ, ಮೊಂಡಾಗೋಗ್ಬಿಟ್ಟಿದೆ. ತೀಕ್ಷ್ಣ ಮಾಡಬೇಕಾದ್ರೆ ಕೇಳಿ, ಅದೇ ಶ್ರವಣಾದಿಗಳನ್ನೇ ಉಪಾಯ ಅದಕ್ಕೆ. ಸಾಣೆ ಶ್ರವಣ, ಸಾಣೆ ಹಿಡಿಯೋದು ಅಂದರೆ ಶ್ರವಣ ಮಾಡೋದೇ ಹಿಡಿಯೋದು. ಅದು ಸಾಣೆ ಹೀಗೆ ಅಂದ್ಬಿಟ್ರೆ ಹೋಗೋದಿಲ್ಲ. ಅದೇನು ಮಾಡಬೇಕಾದ್ರೆ ಅವರತ್ತೆ ರಸಕೃದುಪದೇಶ ಅದರ ವಿಮಲೈಹಿ ಶ್ರುತಿಶಾಣ ನಿಶಾತತಮೈಹಿ ಸುಬನೋಶಿಭಿರಾಶು ನಿಹತ್ಯ ದೃಢ. ಅದೆಲ್ಲ ಈ ಶ್ಲೋಕಕ್ಕೆ ಅಷ್ಟು ಅರ್ಥ ಇದೆ. ದಾರಾಶಿರೋಪಾಸನಯಾಸಿತೆ, ಸಿತ ಅಂದರೆ ತೀಕ್ಷ್ಣ. ಚಿತ್ವಾ ಮುನಿ ಗಾಂ ವಿಚರತ್ಯತೃಷ್ಟ, ಅವ್ರು ನಿಶ್ಚಿಂತೆಯಾಗಿರ್ತಾರೆ. ಅದು ಗುರುತೇನು ರೋಗ ವಾಸಿ ಆಗುತ್ತೆ ಎಂಬುದಕ್ಕೆ. ನಮ್ಮಲ್ಲಿ ರೋಗವಾಸಿ ಆಗಿದ್ದು ಗುರುತೇ ಇರಿದ್ರೆ ಬಾಯಿ ರುಚಿ ಬಂದಿದೆ ಅಂದರೆ ಗೊತ್ತು ಸರಿ ಹೋಗಿದೆ ಅಂತ. ಬಾಯಿ ಕೆಟ್ಟೋಗಿ ಏನೂ ಸೇರ್ತಿರಲಿಲ್ಲ, ಶುರುವಾಗಿರೋ ಒಂದು ಗುಡ್ ಸೈನ್ ಅದು. ಗೊತ್ತಾಯ್ತು? ನಮಗೇನಂದರೆ ಬಾಯಿ ರುಚಿ ಬರೋದು ರೋಗವಾಸಿ ಆಗಿದ್ದು ಗುರುತು, ನಮಗೆ ಆಸೆನೇ ಬರದೇ ಇರೋದು ಇದು ಗುರುತು. ಆಸೆ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ, ನಿಸ್ಪೃಹನ ಆಗ್ತಾ ಬರ್ತಾನೆ, ರೋಗ ವಾಸಿ ಆಗ್ತಿದೆ ಅಂತ ಅರ್ಥ. ಬಟ್ ಸಮಸ್ಯೆ ಏನಾಗಿದೆ ಈಗ, 90 ವರ್ಷ ಇನ್ನೂ ಭ್ರಷ್ಟಾಚಾರ ಮಾಡ್ತಾರೆ. ಏನಾಗಿದೆ ಅವನಿಗೀಗ? ಅದೇನು ಬರೆದಿಸಿರೋ ಗ್ಯಾರಂಟಿ ಕೂಡ ಇಲ್ಲ ಅವನು. ಅವನು ಇನ್ನೂ ಒಳಗಾಗ್ತಾರೆ. ಎಷ್ಟು ಮೂರ್ಖ ಇರಬೇಕು, ಹಾಗಾಗಬಾರ್ದು. ರಿಟೈರ್ಮೆಂಟ್ ಶಬ್ದಕ್ಕೆ ಸರ್ಕಾರದಲ್ಲೂ ಕೂಡ ಕಾನ್ಸೆಪ್ಟ್, ರಿಟೈರ್ಮೆಂಟ್ ಕಾನ್ಸೆಪ್ಟ್ ಇದೆ, ಶಾಸ್ತ್ರದಲ್ಲಿ ರಿಟೈರ್ಮೆಂಟ್ ಕಾನ್ಸೆಪ್ಟ್ ಇದೆ. ಅಲ್ಲಿ ಕೆಲಸದಿಂದ ರಿಟೈರ್ ಆಗಬೇಕು, ಇಲ್ಲಿ ಅಹಂಕಾರ ಮಮಕಾರದಿಂದ ರಿಟೈರ್ ಆಗಬೇಕು. ಇನ್ನು ಸಾಕು ನಿಶ್ಚಿಂತೆ ಇದೆ. ವಾಲಂಟ್ರಿ ರಿಟೈರ್ಮೆಂಟ್, ಜ್ಞಾನಿಗಳೆಲ್ಲ ಹೇಗೆ ವಾಲಂಟ್ರಿ ರಿಟೈರ್ಮೆಂಟ್ ಅವ್ರದ್ದೆಲ್ಲ ಏನು ಯೋಚಿಸಿ ಸಾಗಿ ಕೆಲಸ ಇತ್ತು ಮುಗಿತು ಹೊರಟ್ರು ಅಷ್ಟೇ. ಇವೆಲ್ಲ ನಿತ್ಯ ಜೀವನದಲ್ಲಿ ಎಲ್ಲ ಕಾಣ್ತೀವಿ ನಾವು. ಬಟ್ ಲೌಕಿಕ ಟರ್ನ್ ಆಗಿಬಿಟ್ಟಿದೆ, ಅದು ಅಧ್ಯಾತ್ಮಕ್ಕೆ ಚೇಂಜ್ ಮಾಡ್ಕೋಬೇಕು. ಅಮೂಲಂ ವಿಷ್ಣು ಮೂಲಂ, ಅದಕ್ಕೆ ವಿಷ್ಣುವೇ ಮೂಲ. ಇದಕ್ಕೆ ಬಹುರೂಪೇಣ ತೇನ ಇವ ರೂಪ್ಯತೆ ಮನ ಆದೀನಾಂ ವಿಷಯ. ಬಹುರೂಪ ಪರಮಾತ್ಮ ಅನೇಕ ರೂಪದಲ್ಲಿ ಅದನ್ನು ಬದಲಾಯಿಸ್ತಾನೆ. ಕಲಿ ಏನು ಮಾಡ್ತಾನೆ, ಇದನ್ನೆಲ್ಲ ತಾನು ಮಿಸ್ಯೂಸ್ ಮಾಡೋಕ್ಕೆ ಹೋಗ್ತಾನೆ ಅಷ್ಟೇ. ಯಾವುದೋ ಒಂದಲ್ಲ, ಮಿಸ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅದನ್ನು ಬಿಡಿಸ್ಕೋಬೇಕು. ಜ್ಞಾನ ಕತ್ತಲೆಯನ್ನು ಗೆಲ್ಲಬೇಕಾದ್ರೆ ಬೆಳಕಿಗೊಂದೇ ಸಾಧ್ಯ. ಅವನಿಗೆ ಮಿಥ್ಯಾಜ್ಞಾನ ಗೆಲ್ಲಬೇಕಾದ್ರೆ ಪೂರ್ಣ ಪ್ರಜ್ಞೆಗೆ ಸಾಧ್ಯ. ಆದ್ದರಿಂದ ವಾಯುದೇವರು ಹಿಡ್ಕೊಂಡ್ರೆ ಸಮಸ್ಯೆ ಇಲ್ಲ. ನಮಗೆ ಬೆಳಕಿಲ್ಲ, ಕೈಲಿ ಬೆಳಕು ಹಿಡ್ಕೋಬೋದಲ್ಲ, ಕೈಲಿ ದೀಪ ಹಿಡ್ಕೊಳಕ್ಕೆ ಬರುತ್ತಲ್ಲ, ಆ ರೀತಿ. ಜ್ಞಾನಂ ವಿವೇಕೋ ನಿಗಮಸ್ತಪಶ್ಚ ಪ್ರತ್ಯಕ್ಷಮೈತಿಹ್ಯಮಥಾನುಮಾನಂ ಆದ್ಯಂತಯೋರಸ್ಯ ಯದೇವ ಕೇವಲಂ ಕಾಲಶ್ಚ ಹೇತುಶ್ಚ ತದೇವ ಮಧ್ಯೆ. ಜ್ಞಾನಂ ವಿವೇಕಃ ನಿಗಮಃ ತಪಃ ಚ ಪ್ರತ್ಯಕ್ಷಂ ಐತಿಹ್ಯಂ ಅಥ ಅನುಮಾನ, ಇವೆಲ್ಲ ಪ್ರಮಾಣಗಳು. ಜ್ಞಾನ ಕೇವಲ ಜ್ಞಾನ, ಕೇವಲ ಪ್ರಮಾಣ. ಆಮೇಲೆ ವಿವೇಕ, ವಿವೇಚನೆ, ಬುದ್ಧಿ. ನಿಗಮ, ವೇದಗಳು, ತಪಸ್ಸು, ಆಲೋಚನೆ. ಆಮೇಲೆ ಪ್ರತ್ಯಕ್ಷ ಪ್ರಮಾಣ. ಎಲ್ಲ ಭ್ರಷ್ಟಾಚಾರ ಸಿಕ್ಕಾಕೊಂಡು ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ಲ ಕೂಡ. ಐತಿಹ್ಯಂ, ಹಿಂದೆ ದುರ್ಯೋಧನಾದಿಗಳ ಐತಿಹ್ಯ, ಇವರೆಲ್ಲ ಪ್ರತ್ಯಕ್ಷ. ಆಮೇಲೆ ಮನ ಆದೀನಾಂ, ಇದರ ಮುಂದೆ ಅನುಮಾನ, ಯುಕ್ತಿ ಬೇರೆ ಇದೆ. ಅವನಿಗೆ ಆಯಿತು, ನಮಗೆ ಯಾಕೆ ಆಗಬಾರ್ದು ತಿಳ್ಕೊಂಡ್ರೆ, ಅವನು ಮನುಷ್ಯ, ಅವನಿಗಾಯಿತು, ನಾವು ಆದರೆ ನಮಗಾಗುತ್ತೆ. ಆದ್ದರಿಂದ ಏನಾಗಿರಬೇಕು, ಹುಷಾರಾಗಿರಬೇಕು. ಯಾರಿಗೋ ಕರೋನಾ ಬಂತು ನಮಗೆ ಬರೋದಿಲ್ಲ ಅಂತ ಯಾಕೆ ಯೋಚನೆ ಮಾಡಿಲ್ವೋ ಹಾಗೆ ಏನು ಮಾಡಬೇಕಿಂತ ಫಸ್ಟ್ ಇಮ್ಯುನಿಟಿ ಡೆವಲಪ್ ಮಾಡ್ಕೊಳ್ಳೋದು ಒಂದು. ಎಷ್ಟೇ ಅಟ್ರಾಕ್ಷನ್ ಬಂದರೂ ಅದು ಇಮ್ಯೂನ್ ಆಗಿದ್ದಾನೆ ಅಂತ ಅರ್ಥ. ಏನೇ ಮಾಡಿದ್ರು ಅಲಗಾಡ್ತಾ ಇಲ್ಲ ಅವರು. ಧ್ರುವ ಪ್ರಹ್ಲಾದಗಳು ಹೇಗೆ ಬಂತ, ಎಷ್ಟೇ ಮಾಡಿದ್ರು ಬಿಡ್ತಾರೆ, ಅಂಥ ಇಮ್ಯುನಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾವುದರತ್ತ, ವಿಷಯಗಳತ್ತ ಹೋಗೋದಂತೆ. ಇದ್ರ ಬಗ್ಗೆ ಆಸಕ್ತಿ, ಅದ್ರ ಬಗ್ಗೆ ಇಮ್ಯುನಿಟಿ. ಐತಿಹ್ಯ, ಇತಿಹಾಸ, ಆಗಮ ಪ್ರಭೇದ. ಹಿಸ್ಟ್ರಿಯಲ್ಲೇ ಏನ್ಷಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂತ ಹೇಗೆ ಓದ್ತಾರೋ ಹಾಗೆ ಆಗಮಗಳಲ್ಲಿ ವೇದಗಳು, ಇತಿಹಾಸ ಪುರಾಣಗಳು. ಇತಿಹಾಸದ ಐತಿಹ್ಯನೇ ಗೊತ್ತಾಯ್ತಾ. ಇನ್ನು ಕೆಲವು ಐತಿಹ್ಯ, ಇಲ್ಲಿ ಹೀಗೆ ಐತಿಹ್ಯವಿದೆ ಅಂತ ಹೇಳ್ತಾರೆ. ಅವ್ರನ್ನ ಐತಿಹ್ಯ ಹೀಗಿದೆ, ಎಲ್ಲರೂ ಹೇಳಿದರೆ ಐತಿ ಪ್ರಮಾಣನೇ. ಅವರವರೇ ಹೇಳಿಕೊಂಡ್ರೆ ಕಾಂಟ್ರವರ್ಸಿ ಬಂದರೆ ಸುಳ್ಳು. ಆಗಮದ ಪ್ರಭೇದ
ಪ್ರಭೇದ ಅಂತ ಹೇಳಿ ಸರಿ ಪ್ರಾಬ್ಲಮ್ ಬರಲಿಲ್ಲ ಆಗ. 4 ಜನ ಎಲ್ಲರೂ ಅಧಿಕಾರಿ ಅಂತ ಕರೀತಾರೆ, ಇಲ್ಲ ಅವನು ಮೇನು ಇವನು ಅಸಿಸ್ಟೆಂಟ್ ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ. ಎಲ್ಲರೂ ಮೇನಂದ್ರೆ ಅರ್ಥ ಇಲ್ಲ. ಕೇವಲಂ ಅಂದರೆ ಸ್ವತಂತ್ರಂ, ದೇವರ ಆದ್ಯಂತಯೋ ಯತ್ ಸ್ವತಂತ್ರಂ ತದೇವ ಮಧ್ಯೇಪಿ ಸ್ವತಂತ್ರಂ ಪರಂ ಬ್ರಹ್ಮ ಜ್ಞಾನ ವಿವೇಕಾದಿ ಸ್ವರೂಪಂ ಪರಿಪೂರ್ಣ ಗುಣ. ಇವೆಲ್ಲ ತಿಳ್ಕೊಳ್ತಾ ಹೋಗ್ಬೇಕು. ಗೊತ್ತಾಯ್ತಾ? ನಾನು ಎಲ್ಲರೂ ಹೀಗಿದ್ದಾರೆ ಅಂದರೆ ಇಲ್ಲ, ಇಲ್ಲದವರು ಇದ್ದಾರೆ. ಒಬ್ಬ ಇದ್ದಾನೆ, ಏನೂ ಇಲ್ಲ ಅವರಿಗೆ. ಅವ್ನು ಹೇಳಿದ್ರೆ ನಮ್ಗೆ ಕೆಲಸ ಆಗುತ್ತೆ. ಸಾಮಾನ್ಯ ಹೇಳ್ಬೇಕಾದ್ರೆ ಅವರೊಬ್ಬರು ಹೇಳಿದ ಕೆಲಸ ಆಗುತ್ತೆ ಹೇಳೋ ಪದ್ಧತಿ ಇದೆ. ಆ ರೀತಿಯಲ್ಲಿ ಒಬ್ಬನ ಹಿಡಿಬೇಕು. ಯಾರು ಕೇವಲ ಅಂದ್ರೇನು, ಯಾವ ಯೋಚನೆ ಮಾಡೋಂಗಿಲ್ಲ. ಸರ್ಕಾಲ ದೋಷ ದೂರ. ಕೇವಲ ಹಾಲು ಅಂದ್ರೇನು, ಏನು ಮಿಕ್ಸ್ ಆಗಿಲ್ಲ ಅಂತ. ಕಾಯಿಸಿದ್ದು ಕರೆದಿದ್ದ ಕಾಯಿಸ್ಬಿಟ್ರೆ ಹೋಯ್ತು, ಎಲ್ಲಿ ಕಲಿಸ್ತಾ ಶುರು ಆಗುತ್ತೆ ಮತ್ತೆ, ಯಾವ ಎಲ್ಲಿ ಕಾಯಿಸ್ತಾ ಅಂತೇಳಿ. ಅದಕ್ಕೆ ಹಾಗೆ ಕೊಟ್ಟಿದ್ದು ಕೇವಲ ಮಿಲ್ಕ್ ಅಂತ ಹೇಗೋ ಹಾಗೆ. ಸ್ವತಂತ್ರ ಪರಂ ಬ್ರಹ್ಮ ಜ್ಞಾನ ವಿವೇಕಾದಿರು ಸ್ವರೂಪಂ ಪರಿಪೂರ್ಣ ಗುಣತ್ವಾತ್ ಅನ್ಯತೋ ವಿವಿಕ್ತತ್ವಾದ್ ವಿವೇಕ. ಅದಕ್ಕೆ ವಿವಿಕ್ತ ಶುಚಿಸಾಗರ. ಎಲ್ಲ ವಿವಿಕ್ತ ಅಂದರೆ ಎಲ್ಲರಿಂದ ಬೇರೆ ಆದವರು. ವಿವೇಕ ಸರ್ವಂ ನಿಗಮಯತೀತಿ ಪ್ರಾಪಯತೀತಿ ನಿಗಮ. ಒಂದು ಕಡೆಗೆ ವೇದಗಳಲ್ಲಿದ್ದು ಹಾಗೆ ಮಾಡ್ತಾರೆ. ಎಲ್ಲ ಮಾಡೋದು ದೇವರೇ. ಇಷ್ಟೇ ಪ್ರಮಾಣಗಳಿದ್ರು ಕೂಡ ಒಳಗೆ ಫಂಕ್ಷನ್ ಮಾಡಿಸೋದು ಯಾರೋ ದೇವರೇ. ಆಮೇಲೆ ಸರ್ವೈಹಿ ಆಲೋಚ್ಯತ್ವ ತಪಃ. ಎಲ್ಲರೂ ಆಲೋಚನೆ ಮಾಡಬೇಕಾದ ವಸ್ತು ಅಂದರೆ ಭಗವಂತ ಒಬ್ಬನೇ. ಪ್ರತಿ ಪ್ರತ್ಯಕ್ಷೇಶು ಸ್ಥಿತತ್ವಾತ್ ಪ್ರತ್ಯಕ್ಷ. ಪ್ರತಿ ಪ್ರತ್ಯಕ್ಷದಲ್ಲೂ ಇಂದ್ರಿಯದಲ್ಲೂ ಇರೋದರಿಂದ ಪರಮಾತ್ಮನಿಗೆ ಪ್ರತ್ಯಕ್ಷ ಅಂತಲೇ ಹೆಸರು. ಆಚಾರ್ಯ ಸಂಪ್ರದಾಯ ಸಿದ್ಧತ್ವಾದ ಐತಿಹ್ಯಂ. ನೋಡಿ, ಆಚಾರ್ಯ ಸಂಪ್ರದಾಯ ಆಚಾರ್ಯರು ಅಂದರೆ ಯಾರು? ಶ್ರೀಮದ್ ಆಚಾರ್ಯರು ಮುಖ್ಯವಾಗಿ. ಮುಂದೆ ನಮ್ಮ ಗುರು ಪರಂಪರೆ ಅದರಲ್ಲಿ ಬಂದಿದ್ದೆಲ್ಲ ಏನದು? ಸಂಪ್ರದಾಯ, ಐತಿಹ್ಯ ಅಂತ ಪ್ರಮಾಣ. ಅನುಮೇಯತ್ವಾದ ಅನುಮೇಯ. ಯಾವುದು ಅನುಮೇಯವನ್ನು ಅನುಮಾನದಿಂದ ತಿಳಿತೇವೆ ಅದೇನದು ಅನುಮೇಯ. ಪ್ರಮಾದಿಂದ ಬಂದರೆ ಪ್ರಮೇಯ, ಪ್ರಮಾಣದಿಂದ ಬಂದರೂ ಪ್ರಮೇಯ, ಅದರ ಅನುಮಾನದಿಂದ ಬಂದರೆ ಅನುಮೇಯ. ಯಥಾ ಹಿರಣ್ಯಂ ಸ್ವಕೃತಂ ಪುರಸ್ತಾತ್ ಪಶ್ಚಾಚ್ಚ ಸರ್ವಸ್ಯ ಹಿರಣ್ಮಯಸ್ಯ ತದೇವ ಮಧ್ಯೆ ವ್ಯವಹಾರ್ಯಮಾಣಂ ನಾನಾಪದೇಶೈರಹಮಸ್ಯ ತದ್ವತ್. ಹೀಗೆ ನಮ್ಮ ಸಂಸಾರ ಇದೆ, ಪರಿಹಾರನೂ ಅದರಲ್ಲೇ ಇದೆ. ಪ್ರಮಾಣ ಇದೆ, ಪ್ರಮೇಯ ಇದೆ, ನಮ್ಮ ಸಮಸ್ಯೆ ಇದೆ, ಪರಿಹಾರ ಆಗಬೇಕು. ಯಥಾ ಹಿರಣ್ಯಂ ಸ್ವಕೃತಂ ಪುರಸ್ತಾತ್ ಪಶ್ಚಾಚ್ಚ ಸರ್ವಸ್ಯ ಹಿರಣ್ಮಯಸ್ಯ. ಸುವರ್ಣದಿಂದ ಒಂದೇನೋ ಮಾಡ್ತಾರೆ ಆಭರಣಗಳನ್ನು. ಏನೇ ಮಾಡಿದರೆ ಒಂದು ಕಾಮನ್ ನೇಮ್ ಏನು? ಸುವರ್ಣ. ಹಾಗೆ ಸುವರ್ಣ ಅನ್ನೋದು ಕಾಮನ್ ನೇಮ್ ಅದು. ಆ ರೀತಿಯಲ್ಲಿ ದೇವರು ಒಂದೇ ರೀತಿಯಲ್ಲಿದ್ದಾನೆ. ಏನೇ ಮಾಡಿದರೂ ದೇವರದ್ದು ಅಂತ ತಿಳಿಬೇಕು. ತದೇವ ಮಧ್ಯೆ ವ್ಯವಹಾರ್ಯಮಾಣಂ. ಚಿನ್ನ ಕೊಟ್ಟ ಸುವರ್ಣ, ಆಭರಣ ಮಾಡಿಸ್ಕೊಂಡ ಸುವರ್ಣ, ಮತ್ತೆ ಕೊಟ್ಟ ಮತ್ತೆ ಸುವರ್ಣ. ಎಲ್ಲ ಸ್ಟೇಜಲ್ಲೂ ಸುವರ್ಣನೇ. ಸೊ ಎಲ್ಲ ಕಡೆಯೂ ಪರಮಾತ್ಮನ ವ್ಯಾಪಾರನಿದೆ ಹೊರತು ಬೇರೆ ಅಲ್ಲ. ವ್ಯವಹಾರ್ಯಮಾಣಂ ನಾನಾಪದೇಶೈರಹಮಶ್ಚ ತದ್ವತ್. ಗೋಲ್ಡ್ ಲೋನ್ ಕೊಡ್ತೀವಿ ಅಂತಾರೆ. ಗೋಲ್ಡ್ ಲೋನ್ ಏನಿರುತ್ತ? ಪ್ಯೂರ್ ಗೋಲ್ಡು ಆಗ್ಬೋದು, ಗೋಲ್ಡು ಕೊಟ್ಟರು ತಗೊಡ್ತಾರೆ, ಚಿನ್ನದ ಆಭರಣ ಕೊಟ್ಟರು ಕೊಡ್ತಾರೆ. ಆದ್ದರಿಂದ ಗೋಲ್ಡ್ಗೆ ಎರಡು ಅರ್ಥನೂ ಇದೆ. ಪ್ಯೂರ್ ಗೋಲ್ಡ್ ಅಂತಲೂ ಅರ್ಥ ಇದೆ, ಆಭರಣಗಾದಿಗಳಿಗೂ ಅದರಿಂದ ಮಾಡಲ್ಪಟ್ಟ ವಸ್ತುಗಳಿಗೆಲ್ಲ ಹೆಸರಿದೆ. ಸೊ ದೇವರಿಗೂ ಕೂಡ ದೇವರು ಒಂದು ಹೆಸರಿದೆ. ಯಾವುದ್ರ ನಿಯಂತ್ರಣ ಅದಕ್ಕೆಲ್ಲ ಹೆಸರು ದೇವರಿಗಿದೆ. ಆದರೆ ಮುಖ್ಯವಾಗಿ ದೇವರು ನಿಯಾಮಕ ಅಂತ ಅರ್ಥ ಅದಕ್ಕೆ. ತದ್ವತ್ ಹಿರಣ್ಯ ಖಚಿತತ್ವೇನ ಹಿರಣ್ಯ ಪ್ರಧಾನಂ ಹಿರಣ್ಮಯಂ. ಹಿರಣ್ಯ ಖಚಿತವಾದ್ದರಿಂದ ಅದು ಹಿರಣ್ಯ ಜಾಸ್ತಿ ಇದೆ ಅಂತ ಅರ್ಥ. ಅಲ್ಲಿ ಯಾರೋ ಒಂದು ದೊಡ್ಡ ನವರತ್ನದ ಕವಚ ಕೊಟ್ಟರು ಕೂಡ ಹಿರಣ್ಯ ಇದೆ, ಬಟ್ ಎಲ್ಲ ಒಂದೊಂದೇ ತೆಗೆದು ಹಿರಣ್ಯ ಪ್ರಪೋರ್ಷನ್ ಕಡಿಮೆ ಆಗ್ಬೋದು. ಆದರೂ ಕೂಡ ಒಟ್ಟಾಗಿ ಏನದು ಪ್ರಧಾನವಾದ ದ್ರವ್ಯ ಯಾವುದು ಅಂದರೆ ಅದೇ. ಬರೀ ನೀವು ಜೋರು ಸಾಕೊಳ್ಳೋಕೆ ಬರೋದಿಲ್ಲ. ಏನಿರ್ಬೇಕು ಅದಕ್ಕೆ? ಚಿನ್ನದ ಸಪೋರ್ಟ್ ಬೇಕಾದ್ರೆ. ಶಂಖಚಕ್ರ ಶಂಖಚಕ್ರ ಶಾಲ್ದ ಶಂಖ ಮಂಚ ರಥಾದಿಷು ಮಧ್ಯೇಪಿ ಕೇವಲಂ ಪ್ರಾಧಾನ್ಯನ ವ್ಯವಹಾರ್ಯಮಾಣಂ ತದೇವ. ಸುವರ್ಣದ ಮಂಚ ಮಾಡ್ದ, ಸುವರ್ಣದ ಗಾಲಿ ಇದೆ, ಅದಕ್ಕೆ ಸುವರ್ಣದ ರಥ ಇದೆ, ಎಲ್ಲ ಸುವರ್ಣ ಅಂತಾನೆ. ನಾವು ಕಟ್ಟಿಗೆ ರಥ ಮಾಡಿ ಅದಕ್ಕೆ ತಾಮ್ರದ ತಗಡ ಹಾಕಿ ಅದ್ರ ಮೇಲೆ ಸುವರ್ಣ ಹಾಕ್ತಾನೆ. ಹೆಸರೇನು ಅದಕ್ಕೆ ಕೊಟ್ಟು? ಸುವರ್ಣ ರಥ ಅಷ್ಟೇ. ಕಟ್ಟಿಗೆ ರಥ ಅಂತ ಯಾರು ಕರೆಯೋದಿಲ್ಲ ಅದು. ಆ ರೀತಿಯಲ್ಲಿ ಪರಮಾತ್ಮ ಎಲ್ಲ ಕಡೆ ಇರೋದ್ರಿಂದ ಎಲ್ಲ ದೇವರ ಹೆಸರಾಗಿದೆ ಅಂಥೇಳಿ. ಇದು ಸರ್ವಶಬ್ದ ಸಮನ್ವಯದ ರೀತಿ ಒಂದು ದೃಷ್ಟಾಂತ ಇದೆ. ಹಿರಣ್ಯ ಖಚಿತತ್ವೇನ ಹಿರಣ್ಯ ಪ್ರಧಾನಂ ಹಿರಣ್ಮಯಂ. ಶಂಖ ಮಂಚ. ನೋಡಿ, ಮಂಚ ಅಂದರೆ ಮಂಚ. ಮಂಚಕ್ಕೆ ಪೀಠಸ್ಗೆಲ್ಲ ಮಂಚ ಅಂದರೆ ಹೆಸರು. ಆಮೇಲೆ ರಥ, ಮಂಚ ಕರ, ಮಂಚಕ ಅಲ್ಲ, ಏನಿದೆ ಅಲ್ಲಿ? ಅಲ್ಲ, ಶಂಖ ಮಂಚ ಮಂಚಕ, ಅದು ಒಂದೇ ಪದ. ಮಂಚಕ ರಥ. ಮಂಚಕ ಅಂದ್ರೇನು? ಚಿಕ್ಕ ಮಂಚ ಅಂತ. ಅದು
ಚಿಕ್ಕದಾಯ್ತು, ಇಷ್ಟೇ ಇಷ್ಟು ಮಂಚ ಪೀಠ ಇದ್ದರೂ ಕೂಡ ಸುವರ್ಣದ್ದು, ದೊಡ್ಡದಿದ್ದರೂ ಕೂಡ ಸುವರ್ಣದ್ದು. ಅದು ಏನೇ ಆಗಿದ್ದು ಯಾವ ಶೇಪಲ್ಲಿದ್ದರೂ ಸುವರ್ಣ ಅದು ಹೆಸರು, ಯಾವ ಫಾರಮ್ ಇದ್ದರೂ ಕೂಡ ಸುವರ್ಣ ಅಂತ ಕರೀತಾನೆ. ಹಾಗೆ ದೇವರನ್ನು ಈಶಾವಾಸ್ಯ ವಿಧಂ ಸರ್ವಂ ಅಂತ ಕರೀತಾರೆ. ಯಾಕೆ ಅಲ್ಲಿ ಸುವರ್ಣ ಎಲ್ಲದರಲ್ಲೂ ಹೇಗಿದೆ, ಎಲ್ಲ ಕಡೆ ಇದ್ದಾನೆ, ಅದಕ್ಕೆಲ್ಲವೂ ಏನಾಯ್ತು ಈಗ ಸುವರ್ಣ. ಅದಕ್ಕೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಎಲ್ಲವನ್ನೂ ದೇವರೇ ಅಂತಿದ್ರು ಕೂಡ ಹಾಗೆ ತಿಳ್ಕೊಬೇಕೇ ಹೊರತು ಸುವರ್ಣ ಅಂತ ಹೇಳಿದ್ರೆ ಅವೆಲ್ಲ ಸುವರ್ಣಗಳಲ್ಲ. ಮಧ್ಯ ಕೆಲ ಪದಾರ್ಥ ಸುವರ್ಣ ಅಲ್ಲ, ಅದರಲ್ಲಿ ಕೆಲಸದ ಲೋ ಕ್ವಾಲಿಟಿ ಇದು ಇರ್ಬೋದು, ಆದರೆ ಮೇನ್ಲಿ ಸುವರ್ಣ ಹೇಗೋ ಹಾಗೆ. ಈ ದೃಷ್ಟಾಂತ ಸರಿಯಾಗಿ ತಿಳ್ಕೊಂಡ್ರೆ ವಾಸುದೇವ ಸರ್ವಂ ಅನ್ನೋ ಮಾತು, ಈಶಾವಾಸ್ಯ ವಿಧಂ ಸರ್ವಂ ಅನ್ನೋ ಮಾತು, ಸರ್ವಂ ಕಲ್ವಿದಂ ಬ್ರಹ್ಮ ಎಲ್ಲ ತಿಳಿಯುತ್ತೆ. ಯಥೋಪಸ್ಥೆ ಪರಿಷ್ಕಾರಾತ್ ಪೂರ್ವಂ ದಾರುಮಯಾದ್ರಥಾತ್ ಸುವರ್ಣಂ ವ್ಯವಹಾರಾಯ ಮುಖ್ಯಂ ರಥ ಪರಿಷ್ಕೃತಂ ಮಧ್ಯೆ ಚಾಂತೆ ರಥೋಪಸ್ಥಾತ್ ನಿಷ್ಕೃಷ್ಯ ಪೃಥಗಾಸ್ಥಿತಂ ಯದ್ವದೇವಂ ಹರಿಃ ಸಾಕ್ಷಾತ್ ಜಗದೇಹಾತ್ ಜಗದ್ದೇಹಾತ್ ಪೃಥಕ್ ಸ್ಥಿತಃ ಪೂರ್ವಂ ಜಗತಿ ಸಂಸ್ಥಶ್ಚ ಜಗದಂತೆ ಪೃಥಕ್ ಸ್ಥಿತಃ ಸ ಏವ ಮುಖ್ಯೋ ಜಗತಃ ಸ್ವಾತಂತ್ರ್ಯಾತ್ ಪರಮೇಶ್ವರಃ ಇತಿ ಬ್ರಹ್ಮತರ್ಕೆ. ಅಲ್ಲಿ ಹೇಗಿದೆ ನೋಡಿ, ಇದೇ ದೃಷ್ಟಾಂತ ಎಕ್ಸ್ಪ್ಲೇನ್ ಮಾಡಿದರು. ಅದನ್ನು ಏನು ಎಕ್ಸ್ಪ್ಲೇನ್ ಮಾಡಿದರೋ, ರಥೋಪಸ್ಥೆ ಪರಿಷ್ಕಾರಾತ್ ಪೂರ್ವಂ ದಾರುಮಯಾದ್ ರಥ, ಮೊದಲು ಕಟ್ಟಿಗೆ ರಥ, ಅದು ಸುವರ್ಣದ್ದಲ್ಲ, ಫಸ್ಟ್ ಮಾಡಿದ್ದು ಕಟ್ಟಿಗೆದು. ಅವೆಲ್ಲೇ ಮಾಡೋದು ಸುವರ್ಣಂ ವ್ಯವಹಾರ, ಮೇಲೆಲ್ಲ ಹಾಕ್ತಾ ಬಂದು ಡೈರೆಕ್ಟ್ ಸುವರ್ಣನೂ ಹಾಕೋದಿಲ್ಲ, ಅಷ್ಟಂತೂ ಅಷ್ಟು ಬೇಕಾಗಲ್ಲ, ಫಲ್ಟ್ ಮಾಡಿಬಿಡ್ತಾರೆ, ಅದ್ರ ಮೇಲೆ ಲೇಪನ ಮಾಡೋಕ್ಕೆ ಶುರು ಮಾಡ್ತಾರೆ. ರಥ ಪರಿಷ್ಕೃತ, ಈ ರಥದಲ್ಲಿ ಎಲ್ಲ ಸೇರ್ಕೊಂಡು ಹೋಯಿತು. ಮಧ್ಯೆ ಚಾಂತ್ಯೇತ ರಥೋಪಸ್ಥಂ ನಿಷ್ಕೃಷ್ಯ ರಥಗಾಸ್ಥಿತಂ. ಅದು ಆ್ಯಕ್ಚುಲಿ ಸುವರ್ಣನೇ, ಅದ್ಯಾವುದು ಸುವರ್ಣ ಆಗಿಲ್ಲ, ಅದು ಸುವರ್ಣನೂ ಆಗಿಲ್ಲ, ಇದು ದಾರುನೂ ಆಗಿಲ್ಲ, ಎರಡು ಇಂಟರ್ಚೇಂಜ್ ಆಗಿಲ್ಲ, ಕವರಿಂಗ್ ಇದೆ ಅಷ್ಟೇ. ಅದಕ್ಕೆ ತದ್ದು ಯದ್ವತ್ ಏವಂ ಹರಿಹಿ ಸಾಕ್ಷಾತ್ ಜಗತ್ ದೇಹಾತ್ ಪೃಥಕ್ ಸ್ಥಿತಃ. ಈಶಾವಾಸ್ಯ ವಿಧಂ ಸರ್ವಂ ಅಂದರೂ ಎಲ್ಲವೂ ದೇವರಲ್ಲ, ಯಾವತ್ತು ತೋರಿಸಿ ದೇವರು ಅಂದರೂ ದೇವರಲ್ಲ, ಆ ದೇವರು ಎಲ್ಲದರೊಳಗಿದ್ದಾನೆ. ಆದ್ದರಿಂದ ಎಲ್ಲವನ್ನೂ ದೇವರು ಈ ಅರ್ಥದಲ್ಲಿ ಕರೆದ್ರೆ ತಪ್ಪಲ್ಲ. ಅವರೇನು ಮಾಡಿದರು, ದೇವರು ವಿಕಾರ ಹೊಂದಿಬಿಟ್ಟಿದ್ದಾನೆ, ತಪ್ಪು. ದೇವ್ರು ವಿಕಾರ ಹೊಂದಿದ್ರೆ ಅರ್ಥ ಏನಾಯ್ತು ಗೊತ್ತಾ ಅಲ್ಲಿಗೆ? ದೇವರಿಲ್ಲ ಈಗ, ಹಾಲು ಬಸರಾದ ಮೇಲೆ ಏನಿಲ್ಲ ಈಗ, ಸೊ ದೇವರಿಲ್ಲ ಈಗ ಅವ್ರ ಪ್ರಕಾರ. ದೇವರಿಲ್ಲ ಅಂದರೆ ವಾಸ್ ಫಾರ್ ಆಲ್ ಗಾನ್. ಎಷ್ಟು ಅನ್ಯಾಯ ಅದು. ಇವತ್ತು ಯಾರು ವಿಕಾರ ಹೊಂದಾರು ಬೇರೆ ಮಾಡ್ತಾರ, ಆಪ್ರೇಷನ್ ಮಾಡಿ ಬೇರೆ ಮುಖ ಇಟ್ಟರೆ ಹೋಗ್ತಾರಲ್ಲ, ಬರೀ ಏನು ಉಳ್ಕೋಬೇಕು, ಯಾವ ಫ್ಯಾಷನ್ ಡ್ರೆಸ್ ಹಾಕಿದ್ರು ಅವ್ರು ಹಾಕಿದ್ದು ಗೊತ್ತಾಗಬೇಕು, ಇಲ್ದಾರ ಅರ್ಥನೇ ಇಲ್ಲ ಅದಕ್ಕೆ. ಆ ಅರ್ಥದಲ್ಲಿ ತಿಳ್ಕೊ. ಎಷ್ಟೆಷ್ಟು ಹೇಳಿದ್ದಾರೆ ಅಂದರೆ ಅದೆಲ್ಲ ಗಟ್ಟಿ ಮಾಡ್ಕೋಬೇಕು. ಯಾವ ದೃಷ್ಟಾಂತ ತೊಗೊಂಡ್ರೆ ಯಾವ ಸಮಸ್ಯೆ ಇಲ್ಲದಷ್ಟು ಕ್ಲಿಯರಾಗಿರೋ ದೃಷ್ಟಾಂತಗಳು. ಸುರಪಿತೃ ಯಾರು ಮಾತಾಡ್ಬೇಕಾದ್ರೂ ಕೂಡ ಕಟ್ಟಿಗೆ ಮೇಲೆ ತಾಮ್ರ ಹಾಕಿ ಬಿತ್ತುಕು ಹಾಕಿ ಅವೇ ಬಚ್ಚದ ರಥ ಯಾರೂ ಕರೆಯಲ್ಲ. ಸುವರ್ಣ ರಥದ ಸೇವಾ ಹೌದು, ಸೇರಿಸಿ ಸುವರ್ಣ ಸೇವೆ ಮಾಡಿಸುತ್ತೆ, ಸುವರ್ಣ ರಥ ನೋಡಿದೆ, ಎಲ್ಲ ಹೇಳೋದು ಹಾಗೇನೆ, ವ್ಯವಹಾರ ಇರೋದು ಹಾಗೇನೆ. ಸೊ ಎಲ್ಲವೂ ದೇವರತ್ವ ವ್ಯವಹಾರಕ್ಕೆ ಅರ್ಥ ಇದೆ, ಗೊತ್ತಾಯ್ತಾ? ಅದೇ ವಿದ್ಯಾಮನೆಯ ಸಂಪನ್ನ ಹೇಳಿದ್ರೆ ಯಾರನ್ನ ನೋಡಿದ್ರು ಕೂಡ ದೇವ್ರ ನೆನಪು ಬರಬೇಕು ಅಲ್ಲಿಗೆ. ಸುರ ಪಿತೃ ಮನುಜಾದಿ ವಿಕಲ್ಪಾದಿಭಿ ಇತ್ಯಾದಿ ಅಂತರ್ಯಾಮ್ಯಪೇಕ್ಷೆಯ. ಆದ್ದರಿಂದ ಕೆಲವೊಮ್ಮೆ ಒಳಗೆ ಸುವರ್ಣ ಇದೆ, ಕೆಲವೊಮ್ಮೆ ಹೊರ ಸುವರ್ಣ, ಇದು ಒಡೆದು ಸಾರಸ್ಯವತ್ತೆ. ಸುವರ್ಣ ರಥ ಅಂತ ಹೇಳಿದ ಮೇಲೆ ಸುವರ್ಣ ಇದೆ, ಒಳಗೆಲ್ಲ ಇಲ್ಲ. ಒಂದು ಸುವರ್ಣ ಕೊಟ್ಟ ಪ್ಯಾಕಲ್ಲಿ, ಅಲ್ಲಿ ಮೇಲೆ ಬೇರೆ ಇದೆ, ಒಳಗೆ ಸುವರ್ಣ ಇದೆ, ಉಲ್ಟಾ ಪಟ್ಟೆ, ಗೊತ್ತಾಯ್ತಾ? ಕೊಟ್ಟಿದ್ದಿರ ಕೊಟ್ಟು ಸುವರ್ಣ ತೊಗೊಳ್ಳಿ ಅಂತ ಕೊಡು, ಸಿಟ್ಟು ಬಂದು ಬಿಸಾಕಿದ್ದಾರೆ. ಏನು ಸುವರ್ಣ ಒಳಗೆ ನೋಡಿ ಒಳಗೆ ನೋಡಿ ಎಷ್ಟೋದ್ರೆ ಹಾಗೆ ಮಾಡ್ತಾರೆ, ಒಳಗೆ ನೋಡಿದ್ರೆ ಬಿಸಾಕಿಬಿಟ್ಟು ಆಮೇಲೆ ನೋಡಿದ್ರೆ ಅಯ್ಯೋ ಅಂತ ಹೇಳ್ತಾರೆ. ಹಾಗಾಗಿದೆ. ಅಂದರೆ ಒಳಗೆ ಸುವರ್ಣ ಕೆಲವು ಕಡೆ, ಹೊರಗೆ ಸುವರ್ಣ ಕೆಲವು ಕಡೆಗೆ. ದೇವರು ಹೊರಗೂ ಹಾಗಿದ್ದಾರೆ, ಒಳಗೂ ಹಾಗಿದ್ದಾರೆ ಅಂತ. ಎಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೇಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎರಡು ಎಕ್ಸಾಂಪಲ್ ಯಾವುದು ಕೊಟ್ಟಿರೋದು, ಇದು ಅದಲ್ಲ ಇದಲ್ಲ, ಎರಡು ಬೇರೆ ಬೇರೆ ಕೊಟ್ಟರು. ಅದೇ ರೀತಿಯಲ್ಲಿ ಎರಡು ಒಳಗಿದ್ದರೆ ಹೊರಗಿಲ್ಲ, ಹೊರಗಿದ್ದರೆ ಒಳಗಿಲ್ಲ. ದೇವ್ರು ಹಾಗಲ್ಲ, ಎಲ್ಲ ಕಡೆ ಇದ್ದಾರೆ. ಇದು ಭಾರಿ ವಿಶೇಷ. ಒಳಗಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಎಕ್ಸಾಂಪಲ್, ಹೊರಗಿಂದ ನೋಡೋದಕ್ಕೆ ಆ ಎಕ್ಸಾಂಪಲ್. ಬಟ್ ದೇವ್ರ ಮಾತು ಇರೋ ಬೀದಿನೇ ಬೇರೆ. ಅದಕ್ಕೋಸ್ಕರ ಏನಂತ ಕರೀತಾರೆ, ಅದು ಒಳಗೋರ್ಗೆ ಎರಡೂ ಇರತಕ್ಕಂಥವರು. ಉದಾಹರಣೆಗೆ ಸುವರ್ಣದ ಇದರಲ್ಲೇ ಸುವರ್ಣ ಕೊಟ್ಟ, ಅವಾಗೇನಾಯಿತು, ಎರಡು ಸುವರ್ಣನೇ, ಮೊದಲಿಂದ ಕೊನೆಯವರೆಗೂ ಸುವರ್ಣ. ಇನ್ನೊಂದು ಕೇಸಿದೆ. ಆ ರೀತಿಯಲ್ಲಿದ್ದಾನೆ. ಇವತ್ತು ಪೂರ್ತಿ ಸುವರ್ಣದ ಯಾರು ಮಾಡೋದೇ ಇಲ್ಲ, ನೆನಪಿರ್ಬೇಕು. ಏನಿರ್ಬೇಕು ಅದರೊಳಗೆ ಮಿಕ್ಸ್ ಆಗಲೇಬೇಕು, ಅದು ಮಿಕ್ಸ್ ಆಗಿ ಮಾಡೋಕ್ಕೆ ಬರೋದೇ ಇಲ್ಲ ಫಸ್ಟು. ಆದರೂ ಕೂಡ ಕರೆಯೋದೇನಂತ, ಸುವರ್ಣ ಅಂತಾರೆ. ಅಲ್ಲಿ ಹೆಚ್ಚು ಪ್ರಪೋರ್ಷನ್ ಇದ್ದದಕ್ಕೂ ಸುವರ್ಣ ಅಂತ ಕರೀತಾರೆ. ಇದೆಲ್ಲ ಇಷ್ಟು ಬಿಡಿಸಿ ಹೇಳಬೇಕಾದ ಕಾರಣ ಇಲ್ಲಿ ಆಚಾರ್ಯರು. ನಿಮ್ಮ ಮನೆ ವಾರ ಇರ್ಬೋದಾಗಿತ್ತ, ಆದರೆ ದೇವರು ಕಳಿಸಿದ್ದಾನೆ, ಅವ್ರಿಗೆ ಕಳಕಳಿಯನ್ನೇ ಮಾಡ್ತಿದ್ದ. ಇಲ್ಲದವರ ಅದು ಏನು ಕೊಡ್ಬೋದು ಆಚಾರ್ಯ, ಏನು ಕೊಡ್ಲಿಕ್ಕೆ. ಒಂದೊಂದು ಸಾಮಾನ್ಯ ಸುವರ್ಣಕ್ಕೆ ಇದು ಒಂದೊಂದು ಸುವರ್ಣ ಇವು, ಗೊತ್ತಾಯ್ತಾ?
ಸುವರ್ಣದ ಮಿಲಿಗ್ರಾಮು ಹೇಗೆ ಸುವರ್ಣನೋ ಹಾಗೆ ಪ್ರತ್ಯಕ್ಷರ ಪ್ರತಿಪದ ಸುವರ್ಣ. ನಾವು ಏನೇ ಕೊಟ್ಟರು ಅದು ಮುಂದೆ ಡೈರೆಕ್ಟೆಲ್ಲ ಕಾಣಿಸುತ್ತೆ. ಗೊತ್ತಾಯ್ತಾ? ಅದಕ್ಕೇನೆ ಏನೇ ಕೊಟ್ಟರು ಕೊನೆಗೆ ತಿಳ್ಕೊಬೇಕಾದ್ದು ಭೂಯಿಷ್ಠ ಅಂತೆ ನಮ್ಮ ಮುಕ್ತಿಂ ವಿಧೇಯಮ ಅಷ್ಟೇ ಹೊರತು ಒಂದು ಮ್ಯಾಚ್ ಮಾಡದೆ ಕೊಡೋದು ಸಾಧ್ಯ ಇಲ್ಲ. ಪೂರ್ವಂ ಜಗತಿ ಸಂಸ್ಥಶ್ಚ ಜಗದಂತೆ ಪೃಥಕ್ ಸ್ಥಿತ ಸಯೇವ ಮುಖ್ಯೋ ಜಗತಃ ಸ್ವಾತಂತ್ರ್ಯಾತ್ ಪರಮೇಶ್ವರ ಇತಿ ಬ್ರಹ್ಮತರ್ಕೆ. ಆದ್ದರಿಂದ ಪರಮಾತ್ಮನ ಜಗತ್ತು ಅಂತ ಈ ಅರ್ಥ. ಆದ್ದರಿಂದ ಸ್ವತಂತ್ರ ಅವನೊಬ್ಬನೇನೆ. ಸುರಪಿತೃ ಮನುಜಾದಿ ಕಲ್ಪನಾದಿಭಿ ಇತ್ಯಾದಿ ಅಂತರ್ಯಾಮ್ಯಪೇಕ್ಷೆಯ. ದೇವತೆ ಋಷಿ ಅಂತ ಕರೆಯೋದಲ್ಲ, ಅಂತರ್ಯಾಮಿಯಾಗಿ. ಅದು ಒಳಗೆ ಇದು ಹೊರಗೆ. ಯಥಾ ಸುವರ್ಣಮಕೃತಂ ಕ್ರಿಯತೆ ಕುಂಡಲಾದಿಕಂ ಪುನರೇಕೀ ಭವತ್ಯರ್ಥ ತದ್ವಿಷ್ಣುರಜಪೋ ವಿಷ್ಣು ಅಜೋಪಿ ಸನ್ ಸುರಾದ್ಯಂತ ಸ್ಥಿತೋ ಭೂತ್ವ ಪುನರೇಕೀ ಭವೇದ್ವಿಭು ಇತಿ ಚ. ಪರಮಾತ್ಮನ ಸೃಷ್ಟಿ ಹೀಗೆ. ಎಲ್ಲವನ್ನು ಸೃಷ್ಟಿ ಮಾಡಿದ, ಕೊನೆಗೆ ಲಯ ಮಾಡಿದ. ಸುವರ್ಣದಿಂದ ಆಭರಣ ಮಾಡಿದ, ಎಲ್ಲ ಕರೆಸಿಟ್ಟು ಮತ್ತೆ ಸುವರ್ಣ ಮಾಡಿಟ್ಟ. ಇದು ಎಲ್ರಿಗೂ ಬರೋದಿಲ್ಲ. ಮತ್ತೆ ನಾವೇನು ಮಾಡಿ ಸುವರ್ಣನ ಮಾತ್ರ ಇದೆ, ಈಗ ಆಭರಣ ಮಾಡೋಕ್ಕೆ ಬರೋದಿಲ್ಲ. ಅಕ್ಸಾಲಿಗೆ ಮಾಡಿಕೊಟ್ಟ, ಮತ್ತೆ ತೆಗೆದುಕೊಡ್ಬೇಕು, ಮತ್ತೆ ಅವನೇ ಆಗ್ಬೇಕು. ನಾವು ಕಾಯಿಸಿ ಕೂತ್ಕೊಂಡ್ರೆ ಹೋಗ್ಬಿಡುತ್ತೆ, ಅವನೇ ಕಾಯಿಸ್ಬೇಕು. ಮತ್ತೆ ಅದು ಸೃಷ್ಟಿ ಮಾಡಿದ ಸುವರ್ಣ ಆಭರಣ ಮಾಡಿದವನೇ ಮತ್ತೆ ಕರಿ ಸುವರ್ಣ ತೆಕ್ಕೊಡ್ಬೇಕು. ಹಾಗೆ ಪರಮಾತ್ಮ ಏನು ಸೃಷ್ಟಿ ಮಾಡಿದ ಪರಮಾತ್ಮನ ಏನು ಮಾಡ್ತಿದ್ದಾನೆ? ಲಯನೂ ಮಾಡ್ತಾನೆ. ಅರ್ಥ ಆಯ್ತಾ? ಬರೀ ಒಳ್ಳೆ ಕುಟ್ಟಿ ಹಾಕಿಬಿಟ್ರೆ ಲಯ ಆಗಲಿಲ್ಲ. ಸುವರ್ಣ ಎಲ್ಲ ಕುಟ್ಟಿ ಹಾಕಿಬಿಟ್ಟ ಒಳ್ಳೆ ರುಬ್ಬಿಟ್ಬಿಟ್ಟ. ಅದಲ್ಲ, ಅದೇನು ಮಾಡೋದು, ನೀಟಾಗಿ ತೆಗೆದುಕೊಡೋದು. ಅದು ಇದು ಅರ್ಥ ಮಾಡಿ. ಡಾಕ್ಟ್ರಿಗೆ ಈ ರೀತಿ ಹಿಡಿದು ಹಾಗಿರ್ತದೆ. ಓಪನ್ ಮಾಡಿ ಇಷ್ಟ ಖರ್ಚಾಗುತ್ತೆ ಅಂದರೆ ಓಪನ್ ಮಾಡಿ ಮುಗಿಸ್ಬಿಟ್ಟು ನಾವು ಸ್ಟಿಚ್ ಹಾಕೋತೀವಿ ಅಂದರೆ ಸಾಧ್ಯ ಇಲ್ಲ. ಆ ಸ್ಟಿಚ್ ಅವರೇ ಹಾಕೋ ಸ್ಟಿಚ್ ಅಲ್ಲ ಅದು. ಯಾವ ಸ್ಟಿಚ್ ಹಾಕ್ಬೇಕದು? ಮೆಡಿಕಲ್ ಅಂದರೆ ಮೆಡಿಕಲ್ ಅದನ್ನೇ ಹಾಕಬೇಕು. ಇದೆಲ್ಲ ಅದು ಹಾಕಿದ ದಾರ ಹೊತ್ಕೊತ ಕೊಡೋಕ್ಕಾಗೋದಿಲ್ಲ. ಲಯದ ಕಾನ್ಸೆಪ್ಟ್ ಸೃಷ್ಟಿ ಮಾಡಿದ ಲಯ ಮಾಡಬೇಕು ಬದುಕ್ಕೆ ಒಳ್ಳೆಯ ದೃಷ್ಟ ಅಂತ. ಅವನು ಮಾತ್ರ ಏನು ತೆಗೆದ್ರು? ಅಕಸ್ಮಾತ್ ಸುವರ್ಣ ತೆಗೆದ್ವಿ, ಎಷ್ಟು ಹಾಡಾಗಿರ್ತದೆ ಅದರಲ್ಲಿ. ಸುವರ್ಣ ಹಾಡು ಏನೋ ತೆಗೆದುಬಿಟ್ಟಿರ್ತಾನೆ. ಅವ್ರು ಹಾಗಲ್ಲ, ಏನು ತೆಗಿತಾನೆ? ಬರೀ ಶುದ್ಧವಾದ ಸುವರ್ಣ ತಕ್ಕೊಡ್ತಾನೆ. ಅದು ಆರ್ಟ್. ಅದು ಅದೇ ಒಂದು ದೊಡ್ಡ ವಿದ್ಯೆ. ಅದು ತತ್ತನ್ನಿಯಾಮಕಸ್ಯೈವ ನಾಮ ಸರ್ವಂ ಸುರಾಧಿಕಂ ತತ್ಸಂಬಂಧಾದ್ದುದೀರ್ಯೇತ ವ್ಯವಹೃತ್ತೇ ಸುರಾದಿಷು ಇತಿ ಶಬ್ದ ನಿರ್ಣಯೇ. ತತ್ತನ್ನಿಯಾಮಕಸ್ಯೈವ ನಾಮ ಸರ್ವಂ ಸುರಾಧಿಕಂ. ನಿಯಾಮಕರಾಗಿ ಒಳಗಿದ್ದಾರೆ, ಹೆಸರಿದೆ ಅಷ್ಟೇ. ತತ್ಸಂಬಂಧಾದುದೀರ್ಯೇತ ಸ್ವಪುರುಷ ವ್ಯವಹೃತ್ಯೈ ಸುರಾದಿಷು ಇತಿ ಶಬ್ದ. ಈ ಎಚ್ಚರ ಇರಬೇಕು. ಬ್ರಹ್ಮಣ್ಯ ನಮಃ ವಾಯುವೇನ ಜಯತೀರ್ಥ ಇರುವ ಏನು ಹೇಳಿದ್ರು ಒಳಗೇನಿದೆ? ಈಗ ಮುಖ್ಯವಾಗಿ ಪರಮಾತ್ಮ ಇದ್ದಾನೆ, ಅವರ ಬಿಂಬರೂಪಿ ಪರಮಾತ್ಮ ಇದ್ದಾನೆ ಅಂತ ಎಚ್ಚರ ಇದ್ದರೆ ಅದು ಇವರಿಗೂ ಖುಷಿ, ಅವರಿಗೂ ಖುಷಿ. ಬರೀ ನಿಮಗೆ ಅಂದರೆ ಇವರಿಗೂ ಅಲ್ಲ, ಅವರಿಗೂ ಅಲ್ಲ. ಏಕಲಂ ಕೇವಲಂಚೇತಿ. ಇಲ್ಲಿ ಕೇವಲನ್ನ ಪದ ಬಂತಲ್ಲಿ, ಅದಕ್ಕೆ ಏಕಲಂ ಕೇವಲಂಚೇತಿ ಸ್ವತಂತ್ರಮಭಿಧೀಯತೆ. ಕೇವಲ ನಿರ್ಗುಣಶ್ಚ ಆಚಾರ್ಯ ಹೇಳಿ. ಕೇವಲ ಶಬ್ದಕ್ಕೆ ಏನಂತ ಅರ್ಥ? ಸ್ವತಂತ್ರ ಅಂತ ಅರ್ಥ. ಏಕಲಂ ಕೇವಲಂಚೇತಿ ಸ್ವತಂತ್ರಂ ಅಭಿಧೀಯತೆ. ಅವರೊಬ್ಬರೇ, ಅವರೊಬ್ಬರೇ. ಏನರ್ಥ? ಅತಿ ಮುಖ್ಯನಾದವನು, ಅತಿ ಮುಖ್ಯನಾದವನು. ಈ ಕೆಲಸ ಮಾಡೋಕ್ಕೆ ಅವರೊಬ್ಬರೇ. ಬೇಕಾಸರಿ ಕೆಲಸ ಮಾಡ್ತಾರೆ. ಅಪ್ರೂವಲ್ ಕೊಟ್ಟರೆ ಮುಂದಿನ ಕೆಲಸ, ಇಲ್ಲದವ್ರು ಮಾಡೋಕ್ಕೆ ಬರೋದಿಲ್ಲ. ಪ್ರತ್ಯೇಕಂ ನತು ದಾರ್ವಾದಿ ಸ್ವತಂತ್ರಂ ವಿಕ್ರಿಯಾಗತಂ ಮಹಾಫಲಂ ಸ್ಯಾತ್ ಸ್ವರ್ಣಂತು ಸ್ವತಂತ್ರಂ ವಿಕ್ರಿಯೋಪಗಂ ತದ್ವತ್ ಸ್ವತಂತ್ರೋ ಭಗವಾನ್ ಪ್ರವೃತ್ತೌ ಅನ್ಯಥಾ ಚ. ಪ್ರತ್ಯೇಕಂ ನತು ದಾರ್ವಾದಿ ಸ್ವತಂತ್ರಂ ವಿಕ್ರಿಯಾಗತಂ. ಈಗ ದಾರು ಇದೆ, ಅದು ರಥದ ಶೇಪ್ ತೊಗೋಬೇಕು, ಬರುತ್ತಾ ತೊಗೊಳಕ್ಕೆ? ಅದಕ್ಕೆ ಇಲ್ಲ. ಅದರಿಂದ ಮಾಡೋದು ಹೌದು, ಬಟ್ ಅದಕ್ಕೆ ತೊಗೊಳಕ್ಕೆ ಬರೋದಿಲ್ಲ. ಸ್ವತಂತ್ರ ಅಲ್ಲ ಅದು, ಮಾಡೋಕ್ಕೆ ಒಬ್ಬ ಬಡಗಿ ಬೇಕು. ಅದೇ ರೀತಿ ನಾವು ಅನಾದಿ ಕಾಲದ ಇದ್ದರೂ ಕೂಡ ಒಂದು ಶೇಪ್ ಕೊಡ್ಲಿಕ್ಕೆ ಯಾರು ಬೇಕು? ಅದಕ್ಕೆ ಪರಮಾತ್ಮನೇ ಬೇಕು. ದಾರುವಿನಿಂದ ದಾರು ವಿಗ್ರಹ ಮಾಡ್ತಾರೆ, ಸುವರ್ಣದಿಂದ ಸುವರ್ಣ ವಿಗ್ರಹ ಮಾಡ್ತಾರೆ. ಅದು ಸ್ವರೂಪ. ಅದು ಅವರವರ ಸ್ವರೂಪ ತಕ್ಕಂಥ ರೂಪವನ್ನು ಭಗವಂತ ಕೊಡೋದ್ರಿಂದ ದೇವರಲ್ಲಿ ಪಕ್ಷಪಾತ ಇಲ್ಲ. ಗೊತ್ತಾಯ್ತಾ? ನಿರುಪಾದಾನ ಸೃಷ್ಟಿ ಮಾಡಿಲ್ಲ. ಇದೆಲ್ಲ ತಿಳ್ಕೊಂಡಿರ್ಬೇಕು. ಮಹಾಫಲಂ ಸ್ಯಾತ್ ಸ್ವರ್ಣಂತು ಸ್ವತಂತ್ರಂ ವಿಕ್ರಿಯೋಪಗಂ. ಮಹಾಫಲ ಅಂಥೇಳಿದ್ರೆ ಸ್ವಾತಂತ್ರ್ಯ ಅಂಬೋದು ಭಾರಿ ದೊಡ್ಡದು. ತದ್ವತ್ ಸ್ವತಂತ್ರೋ ಭಗವಾನ್ ಪ್ರವೃತ್ತೌ ಅನ್ಯಥಾ. ಪರಮಾತ್ಮ ಏನೇ ಮಾಡಬೇಕಾದ್ರೂ ಸ್ವತಂತ್ರವಾಗಿ ಮಾಡುತ್ತಾನೆ. ಉಳಿದವರು ಏನಾದರೂ ಅಸ್ವತಂತ್ರವಾಗಿಯೇ ಇರ್ತಾರೆ. ಎಂದೂ ಸ್ವತಂತ್ರನಾಗೋದಿಲ್ಲ. ಅಸ್ವತಂತ್ರ ಒನ್ ಸ್ವತಂತ್ರ. ಇದು ಅಬ್ಸಲ್ಯೂಟ್ ರಿಲೇಟಿವ್ ಬೇರೆ. ಅಬ್ಸಲ್ಯೂಟ್ ತಗೊಂಡ್ರೆ ಒಮ್ಮೆ ಸ್ವತಂತ್ರ, ಯಾವಾಗಲೂ ಸ್ವತಂತ್ರ. ಒಮ್ಮೆ ಅಸ್ವತಂತ್ರ, ಯಾವಾಗಲೂ ಅಸ್ವತಂತ್ರ. ವಿಜ್ಞಾನಮೇತ ತ್ರಿಪದಸ್ಥಮಂಗ ಗುಣತ್ರಯಂ ಕಾರಣ ಕಾರ್ಯಕರ್ತೃ ಸಮನ್ವಯೇನ ವ್ಯತಿರೇಕತಶ್ಚ ಏನೈವ ತುರ್ಯೇಣ ತದೇವ ಸತ್ಯಂ.
ವಿಜ್ಞಾನಮೇತತ್ ತ್ರಿಪದಸ್ಥಂ ಅಂಗ ಗುಣತ್ರಯಂ ಕಾರಣ ಕಾರ್ಯಕರ್ತೃ ಸಮನ್ವಯೇನ ವ್ಯತಿರೇಕತಶ್ಚ ಏನೈವ ತುರ್ಯೇಣ ತದೇವ ಸತ್ಯಂ. ಕೊನೆಗುಳಿದು ಸುವರ್ಣ ಆಯ್ತು. ಹೆಸರೇನು ಬಂತು? ಸುವರ್ಣ. ಹಾಗೆ ದೇವರು ಅಂದರೆ ಸ್ವತಂತ್ರ, ಇನ್ಯಾರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಮೋಕ್ಷ ಸಂಸಾರದ ತಪಪ್ರದಂ ಚೇತಿ ತ್ರಿಪದಸ್ಥಂ ವಿಜ್ಞಾನ. ಪರಮಾತ್ಮ ಮೋಕ್ಷ ಕೊಡೋನು ಅವನೇ, ಸಂಸಾರ ಕೊಡೋನು ಅವನೇ, ಯಾರಿಗೆ ನಿತ್ಯ ಸಂಸಾರಿಗಳಿಗೆ ತಮಸ್ಸು ಕೊಡೋದು ಅವನೇ. ಸ್ವತಂತ್ರನಾದ್ರೆ ಇವತ್ತು ಪಾಸ್ ಮಾಡೋಕ್ಕೆ ಒಮ್ಮೆಷ್ಟು, ಫೇಲ್ ಮಾಡೋಕ್ಕೆ ಒಮ್ಮೆಷ್ಟು ಇದ್ರೆ ಗಟ್ಟಿಯದ. ಇವನು ಪೇಪರೆಲ್ಲ ಫೇಲ್ ಆಗೋ ಪೇಪರ್ ಇವ್ರಿಗೆ ಕೊಡೋದು, ಪಾಸ್ ಅವ್ರಿಗೆ ಕೊಡೋದು ಅಂದರೆ ಪರೀಕ್ಷೆಗೆ ಅರ್ಥನೇ ಇಲ್ಲ. ಯಾಕೆ? ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ. ಇಲ್ಲ ವ್ಯಾಲ್ಯೂಡ್ ಆಗಿದೆ, ಇದು ವ್ಯಾಲ್ಯೂಡ್ ಕೊಟ್ಟು ಏನು ಪ್ರಯೋಜನ? ಟ್ಯಾಬ್ಲೆಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಪಾಸ್ ಆದವ್ರ ಲಿಸ್ಟ್ ಅದೆಲ್ಲ ಮಾಡ್ಬೋದು. ಆದರೆ ಪರೀಕ್ಷೆ ಕೊಡ್ಬೇಕಾದ್ರೆ ರೀತಿ ಮಾಡಿಬಿಟ್ರೆ ಅರ್ಥ ಇಲ್ಲ. ಹಾಗಿಲ್ಲ. ತದೇವ ಕೇವಲಂ ಸತ್ಯಮಿತಿ ಸರ್ವತ್ರ ಸಂಬದ್ಧತೆ. ಆದ್ದರಿಂದ ಪರಮಾತ್ಮ ಕೇವಲ ಅಂದರೆ ಎಲ್ಲೂ ಕೂಡ ಸ್ವಾತಂತ್ರ್ಯಕ್ಕೆ ಅಫೆಕ್ಟ್ ಆಗದೇ ಇದ್ದಾನೆ. ತಜಿಚ್ಛಾಯಾ ಸತ್ವ ಓನ್ ಕಾರು ಹತ್ತಕ್ಕೆ ಕೊಡ್ತಾನೆ, ಕೆಟ್ಟೋಗ್ಬಿಟ್ಟಿದೆ, ಸಾಲ್ಟ್ ಆಗ್ತಾ ಇಲ್ಲ ನೋಡಿ. ಸ್ವತಃ ಓನ್ ಕಾರ್, ಓನ್ ಅಲ್ಲ ಅದೀಗ. ಓನ್ ಆಗಿದ್ದು ಏನು ಮಾಡಬೇಕಾಗಿತ್ತು? ಅವನು ಹೋಗ್ಬಿಡೋಕೆ ಸಾಕು ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಅದು ರೆಡಿ ಇದೆ, ಡ್ರೈವರೇ ಬರಲಿಲ್ಲ. ಅವನು ಬಂದ, ಏನೋ ಒಂದು ಆಯಿಲ್ ಸರಿ ಇಲ್ಲ, ಫೇಲ್ ಆಗೋಗ್ಬಿಟ್ಟಿದೆ. ಎಷ್ಟು ಹೆಸರು ಓನರ್ ಇವನು. ಎಂಥ ಓನರ್ ಇವನು? ದೇವರ ಓನರ್ ಅಂದರೆ ಫುಲ್ ರಿಸಲ್ಟ್ ಇರಬೇಕು ಅದ್ರ ಮೇಲೆ. ಅಂಥ ಓನರ್ ಭಗವಂತ ಒಬ್ಬನೇ. ನಮ್ಮ ದೇಹಕ್ಕೆ ನಾವು ಓನರ್ ಆಗಿದ್ದರೆ ನೋಡ್ಕೋಬೋದಾಗಿತ್ತು, ಒಳಗೆ ಬರೋದಿಲ್ಲ. ಇದ್ರ ಓನರ್ ನಿಜವಾಗ್ಲೂ ಬಾಡಿಗೆ ಮನೆ ಹೊರತು ಓನರ್ ಯಾರು? ಇದಕ್ಕೆ ಓನರ್ಗೆ ಹಕ್ಕಿದೆ, ಯಾವಾಗ ಬೇಕಾದ್ರೆ ಬಿಡಿಸೋ ಹಕ್ಕಿದೆ. ಈ ಸರ್ಕಾರಕ್ಕೆ ಇದೆ, ದೇವರಿಗೆ ಎಷ್ಟು ಇರಬೇಕು ಲೆಕ್ಕ ಇಟ್ಕೊಳ್ಳಿ. ಈ ಕೋರ್ಟ್ಗಿಟ್ಟಿಗೆ ಹೋಗಾಗಿಲ್ಲ ದೇವ್ರ ಮೇಲೆ, ಅವರೇ ಹೈಯೆಸ್ಟ್ ಆದ್ದರಿಂದ ಯಾರ ಮೇಲೆ ಹೋಗಾಗಿಲ್ಲ. ಸ್ವಾತಂತ್ರ್ಯಮೇವ ಸತ್ಯತ್ವ ವಿಷ್ಣೋರನ್ಯಸ್ಯ ಸತ್ಯತ ಪ್ರವಾಹತ ಸದಾ ಅಸ್ತಿತ್ವಂ ಪುಂ ಪ್ರಕೃತ್ಯೋ ಸದಾಸ್ಥಿತ ಇತಿ ವಸ್ತುತತ್ವೇ. ನಿಜವಾದ ಸತ್ಯತ್ವ ಅಂದರೆ ಸ್ವಾತಂತ್ರ್ಯ ಅಷ್ಟೇ. ಅದಕ್ಕೆ ವಿಷ್ಣು ಸತ್ಯ ಸಮಾತ್ಮ ಸಮಃ. ಸತ್ಯ ಶಬ್ದಕ್ಕೆ ಏನರ್ಥ ಈಗ? ಸ್ವತಂತ್ರ ಅಂತ. ಸ್ವತಂತ್ರ ಸ್ವತಂತ್ರವೇವ ಸತ್ಯತ್ವ, ಇದು ವಿಷ್ಣು ಸಹಸ್ರನಾಮಕ ಭಾಷ್ಯ. ವಿಷ್ಣೋರನ್ಯಸ್ಯ ಸತ್ಯತ, ಉಳಿದವರಿಗೆ ಸತ್ಯ ಅಂತ ಕರೆದರೆ ಪ್ರವಾಹತಃ ಸದಾ ಅಸ್ತಿತ್ವ, ಇರುವಿಕೆ ಅಷ್ಟೇ. ಇರುವಿಕೆ ಸತ್ಯ ಇವರಿಗೆ, ಸ್ವಾತಂತ್ರ್ಯ ಸತ್ಯ ಅವರಿಗೆ. ಸದಾ ಅಸ್ತಿತ್ವ ಪುಂ ಪ್ರಕೃತ್ಯೋ ಸದಾ ಸ್ಥಿತ. ಪುರುಷ ಮತ್ತು ಪ್ರಕೃತಿ, ಜೀವ ಮತ್ತು ಪ್ರಕೃತಿ ಇದೆಯಲ್ಲ, ಇದು ಇರುವಿಕೆ, ಸ್ವಾತಂತ್ರ್ಯ ಅಲ್ಲ, ಇದು ಇರುವಿಕೆ ಅಷ್ಟೇ. ಪರಮಾತ್ಮಂದು ಎಲ್ಲ ಸರ್ವತಂತ್ರ ಸ್ವತಂತ್ರ ಅಂತ ಕರೀತಾರಲ್ಲ ಹಾಗೆ. ಇತಿ ವಸ್ತುತತ್ವೇ. ಗ್ರಂಥದ ಹೆಸರೇ ವಸ್ತುತತ್ವ. ನಯತ್ ಪುರಸ್ತಾದುತಸ್ಮಯನ್ನ ಪಶ್ಚಾತ್ ಮಧ್ಯೆ ಚ ಯನ್ನ ವ್ಯಪದೇಶ ಮಾತ್ರಂ ಭೂತಂ ಪ್ರಸಿದ್ಧಂಚ ಪರೇಣ ಯದ್ಯತ್ ತದೇವ ತತ್ಸ್ಯಾದಿತಿ ಮೇ ಮನೀಷಾ. ನ ಯತ್ ಪುರಸ್ತಾತ್ ಉತ ಸತ್ ಯನ್ನ ಪಶ್ಚಾತ್ ಮಧ್ಯೆ ಚ ಯನ್ನ ವ್ಯಪದೇಶ ಮಾತ್ರ. ಮೊದಲು ಅದಲ್ಲ, ಮಧ್ಯನೂ ಅದಲ್ಲ, ಕೊನೆಗೂ ಅಲ್ಲ. ಅದು ಕರೆದರೆ ಹೆಸರಿಗಷ್ಟೇ. ನಿಜವಾಗಲೂ ಏನದು? ಗಟ್ಟಿಯಾಗಿ ಉಳಿದಿದ್ದರೆ ಸುವರ್ಣ ಅಷ್ಟೇ. ಇವೆಲ್ಲ ಹೊರಟೋಯ್ತು. ಆಭರಣದ ಹೆಸರು ಯಾವ ಹೆಸರು ಇಲ್ಲ, ಉಳಿದ ಹೆಸರು ಒಂದೇ, ಸುವರ್ಣ. ಸೊ ಅಲ್ಟಿಮೇಟ್ ಅಂದರೆ ಸುವರ್ಣ ಆಗೋ. ಅಲ್ಟಿಮೇಟ್ ಅಂದರೆ ಭಗವಂತ ಒಬ್ಬನೇ ಹೊರತು ಇನ್ಯಾರು ಅಲ್ಟಿಮೇಟ್ ಅಲ್ಲ. ವ್ಯಪದೇಶ ಮಾತ್ರ, ಅದೇ ಅಂತ ಕರೆದ್ರೆ ವ್ಯಪದೇಶ ಅಷ್ಟೇ, ವ್ಯವಹಾರ ಹೊರತು ವಸ್ತುಸ್ಥಿತಿ ಅಲ್ಲ. ಇವತ್ತು ಮನೆಗೆ 1000 ಮಾತಾಡ್ತೀವಿ ನಾವೀಗ, ಕೊನೆಗೆ ಸೈಟ್ ಅಷ್ಟೇ ಉಳಿದಿತ್ತು. ಮನೆ ಎಂದಾರು ಏನಾಗಬೇಕದು? ಮೊದಲು ಇದ್ದಿಲ್ಲ, ಈಗಿದೆ, ಮುಂದಿರೋದಿಲ್ಲ, ಗ್ಯಾರಂಟಿ. ಸೈಟ್ ನಿಶ್ಚಿತ. ಅಂದರೆ ಬೋನಸ್ 2 ರೂಪಾಯಿ ಪಣಿ ಏನಿಲ್ಲ, ಬರೀ ಸೈಟ್ ಅಷ್ಟೇ ಅದು. ಓನರ್ ಹೊರಟಾಯ್ತು, ಮನೆಯೂ ಹೊರಟಾಯ್ತು. ಮನೆಯೂ ಇಲ್ಲ, ಓನರೂ ಇಲ್ಲ, ತೊಗೊಂಡವನಿಲ್ಲ, ಮಾರಿದವನು ಇಲ್ಲ, ಬಾಡಿಗೆ ಇದ್ದವನು ಇಲ್ಲ, ಬರೀ ಲ್ಯಾಂಡ್. ಹಾಗೆ ದೇವರಷ್ಟೇ ಉಳಿಯೋದ್ರಿಂದ ಏಕೋ ನಾರಾಯಣ ಆಸಿ. ಕೊನೆಗೆ ಉಳಿಯೋದು ಅವನೊಬ್ಬ ಸ್ವತಂತ್ರನಾಗಿ, ಶುರುವಾಗಿದ್ದು ಅವನಿಂದ. ಅಂತರ್ಯಾಮ್ಯಪೇಕ್ಷೆಯ ಪ್ರವಾಹತಃ ಸದಾಸ್ತಿತ್ವ. ನ ಯತ್ ಪುರಸ್ತಾತ್, ಮುಂದೆ ಯಾವುದಿರೋದಿಲ್ವೋ, ನಯತ್ರ ಪಶ್ಚಾತ್, ಹಿಂದೆ ಯಾವುದಿರೋದಿಲ್ವೋ, ಎನ್ನ ವ್ಯಪದೇಶ ಮಾತ್ರ. ಈಗಲೂ ಯಾವುದು ಸ್ವಾತಂತ್ರ್ಯ ಇಲ್ವೋ, ಇದೆಲ್ಲ ಬಂದಿದೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧಾನಾನ್ನೇವ ತತ್ರ ಕಾ ಪರಿದೇವನ. ಇದೇ ದೃಷ್ಟಾಂತ ಕೊಟ್ಟಿರೋದು. ಏನೇ ಇಲ್ಲಿಲ್ಲ, ಪರಿದೇವನ ಅಂತ ಕರೆ, ಪರಿವೇದನ ಅಲ್ಲ, ಪರಿದೇವನ. ಒಂದ್ಸರ್ತಿ ಯಾರೋ ಮಾಡಿದ್ರು ಕಾಪಿ ಹೊಡೆಯೋರು ಬಡ್ದಾಕ್ಬಿಡ್ತಾರೆ. ಅವ್ರಿಗೆ ವೇದನ ಇದ್ರು ಅವೇದನ ಇದ್ರೆ ಗೊತ್ತಿಲ್ಲ, ಆ ಪದನೇ ಇಲ್ಲ. ದೇವರ ಮಹಾಭಾರತ ಒಂದೇ ಕಡೆ ಬಂದಿದೆ, ತುಂಬ ಕಡೆ ಮಹಾಭಾರತದಲ್ಲಿ ಬಂದಿದೆ. ಪರಿದೇವನ, ಪರಿವೇದನ ಅಂದರೆ ನೋವು ಅಷ್ಟೇ. ಪರಿದೇವನ ಅಂದರೆ ಕೊರಗು. ಯಾಕೆ ಕೊರಗ್ತೀಯ ಇದಕ್ಕೆಲ್ಲ ಕೂಡ ನಿನಗೆ ಗೊತ್ತಾಯ್ತಾ? ಏನು ಕೊರಗಬೇಡ, ಕೊರಗುವಿಕೆ. ಅದಾಯ್ತಾ?
ಅದನ್ನು ಕರೆಯೋದು. ನೋವಲ್ಲ, ಕೊರಗುವಿಕೆ. ಅಂದರೆ ಹೋಯ್ತಲ್ಲ ಅಂತ ಯಾಕೆ ಕೊರಗ್ತೀಯ? ನಿಮ್ದು ಆಗೇ ಇಲ್ಲ ಮತ್ತೆ ಹೋಗ್ಲಿಕ್ಕೋಸ್ಕರ, ನಿಮ್ದು ಅಲ್ಲೇ ಅಲ್ಲ ಅದು. ಬಂದಿದ್ದಕ್ಕೂ ಕೊರಗಬೇಕಾಗಿಲ್ಲ, ಯಾರೋ ದೊಡ್ಡ ಇದು ಕೊಟ್ಟಿದ್ದು ನಂದಲ್ಲ ಮಾರಾಯ ಅಂತ ಹೇಳಿದ ಅವನು. ಅಷ್ಟೇ ಅಲ್ಲ, ದುಃಖ ಪಡ್ತಾ ಕೂತಿದ್ರೆ ಎಲ್ಲ ಹೋಗ್ಬಿಡ್ತಾರೆ, ಬರ್ತಾ ಇಲ್ಲ ಅವನು, ಅರ್ಜೆಂಟ್ ಹೋಗಬೇಕಾಗಿದೆ. ಅದಕ್ಕೇನು ಮಾಡ್ತಾನೆ ಅವನೀಗ? ಬಂದರೆ ಸಾಕು ಕೊಟ್ಟೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ತಂದೆ ಆಗಿದ್ದರೆ ಆ ಖುಷಿನೇ ಬೇರೆ. ಬರ್ಡನ್ ಇದೆ ಆ್ಯಕ್ಚುಲಿ ಅವ್ರು. ಏನಾಗಿದೆ ಈಗ? ಬರ್ಡನ್ ಅಷ್ಟೇ ಹೊರತು ಏನು, ಅದು ಹೋಗ್ಬಿಟ್ರದ್ದು ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅದು ನಮ್ಮ ದೇಹ ಎಲ್ಲ ದೇವರ ಅಧೀನ ಹೊರತು ನಾವು ಇದಕ್ಕೇನು ಮಾಡಬಾರ್ದು? ಓನರ್ಶಿಪ್ ಕ್ಲೇಮ್ ಮಾಡಿದರೆ ದುಃಖ ಶುರುವಾಗುತ್ತೆ. ಅರ್ಥ ಆಯ್ತಾ? ನಿಜವಾದ ಓನರ್ಶಿಪ್ ಇದ್ದರೆ ಸರಿ, ಟೆಂಪರರಿ ಓನರ್ಶಿಪ್ ಭಾರಿ ಡೇಂಜರ್ಸು. ಯಾರೋ ತೊಗೊಂಡು ನಾಳೆ ಕೊಡೋದು, ಇವತ್ತು ಕೊಟ್ಟು ತೊಗೊಳೋದು ಬೇಡ, ನಾಳೆ ಕೊಡೋದು ಬೇಡ. ಅಷ್ಟೊತ್ತು ಯಾರಪ್ಪ ಜವಾಬ್ದಾರರು ಅಂತ ಹೇಳ್ತಾರೆ. ಎಷ್ಟೋ ಥರ ಒಂದು ದಿವಸದ ಮಟ್ಟಿಗೆ ಜ್ಯುವೆಲ್ಸ್ ಇಸ್ಕೊಂಡಿರ್ತಾರೆ, ಏನೋ ಆಗಿಬಿಡುತ್ತೆ. ಎಷ್ಟು ಕಷ್ಟ ಅದು. ಕೊಂಡ್ಕೊಳ್ಳೋಕ್ಕಿಲ್ಲ ಅಂತ ಹೋಗಿ ತಂದಿದ್ದನ್ನು ಕೊಂಡ್ಕೊಂಡು ಮರ್ಯಾದೆ ಬೇರೆ, ಹೆಸರಿಗೆ ಬೇರೆ ಕೆಡಿಸ್ಕೊಂಡು ಅದು ಕೊಡಬೇಕು. ಅದಕ್ಕೆ ಕೋಟ ಮೆರವಣಿಗೆಗಿಂತ ಯಾವ್ದು ವಾಸಿ? ಇರುವಾಗಿದ್ದರೆ ವಾಸಿ ಅಷ್ಟೆ. ಮಧ್ಯೆ ನಮ್ಮದಲ್ಲದ ನಮ್ಮದನ್ನು ತಿಳ್ಕೊಂಡ್ರೆ ಅಹಂಕಾರ ಅಂತ ಕರೀತಾರೆ. ನಾವು ನಾವು ತಿಳ್ಕೊಂಡಿದ್ರೆ ಅಹಂಕಾರ. ಥ್ರೋಟ್ ನಾವು ಯಾವುದ್ರಲ್ಲಿ ಬದುಕ್ತಾ ಇರೋದೀಗ? ಅಹಂಕಾರದ ಮಧ್ಯೆನೇ ಬದುಕ್ತಿರೋದು. ತತ್ಸ್ವಾತಂತ್ರ್ಯೇಣ ನೈವಾಸ್ತಿ ಯದುತ್ಪತ್ತಿ ವಿನಾಶವತ್. ಯಾವುದಕ್ಕೆ ಹುಟ್ಟು ಸಾವು ಇದೆಯೋ ಅದು ಸ್ವತಂತ್ರ ಅಲ್ಲ. ಟೆಸ್ಟ್ ಇದು. ನಮ್ಗೆ ಹುಟ್ಟು ಸಾವು ಇದೆ ಅಂದೇನರ್ಥ? ಸ್ವಾತಂತ್ರ್ಯ. ದೇವರಿಗೂ ಇದೆಯಲ್ಲ, ದೇವ್ರು ಹುಟ್ಟೇ ಇಲ್ಲ. ಏನು ಮಾಡಿದ? ಆತ್ಮಮಾಯೆಯ ತನ್ನಿಚ್ಛೆಯಿಂದ ಬಂದ ಕಾಣಿಸ್ತಾ ಅವನು ಕಾಣಿಸ್ಲಿಲ್ಲ ಅಷ್ಟೇ ಹೊರತು ಇದಲ್ಲ. ಆಯ್ತಲ್ಲ. ಭೂತಂ ಪ್ರಸಿದ್ಧಂಚ ಪರೇಣ ಯದ್ಯತ್ ತದ್ವತ್ ತದೇವ ತತ್ಸ್ಯಾದಿತಿ ಮೇ ಮನೀಷ. ಯಾವುದಿದೆಯಲ್ಲ, ಯಾವ ಮೊದಲಿಂದ ಕೊನೆಗಿರೋ ಅದೇ ಸತ್ಯ, ಉಳಿದಲ್ಲ. ಇವತ್ತು ಸಿನಿಮಾ ಬರುತ್ತೆ ಹೋಗುತ್ತೆ, ಥಿಯೇಟ್ರ್ ಗೊತ್ತಾಯ್ತಾ? ಥಿಯೇಟ್ರ್ ಅದೇ ಬಂದು ಸಿನಿಮಾ ನೋಡಿ ಥಿಯೇಟ್ರ್ ಹೆಸರಿಟ್ಟಕ್ಕೆ ಶುರು ಮಾಡಿಬಿಟ್ರೆ ಆ ಸಿನಿಮಾ ಇರೋ ಆ ಹೆಸರು, ಇನ್ನೊಂದು ಮತ್ತೆ ಹೆಸರಲ್ಲ. ಥಿಯೇಟ್ರ್ ಹೆಸರೇ ಬೇರೆ, ಇದು ಸಿನಿಮಾದ ಹೆಸರೇ ಬೇರೆ. ಇದೆಲ್ಲ ಬಂದು ಹೋಗಿ ಸಿನಿಮಾಗಳು ಅಷ್ಟೇ ಹೊರತು ಥಿಯೇಟ್ರ್ ಅಲ್ಲ ಇದು. ಮೇ ಮನೀಷ ಅದು ಆ್ಯಕ್ಚುಲಿ ಥಿಯೇಟ್ರು ಕೂಡ ಅಲ್ಲ, ಕೊನೆಗೆ ಹುಡ್ಕೊಂಡಿದ್ದು ಸೈಟ್ ಅಷ್ಟೇ. ಅದು ಸ್ವಾತಂತ್ರ್ಯ ಇಲ್ಲ, ಅಧೀನರು ಯಾರ್ದು ಅಂತ ಕೇಳ್ತಾರೆ. ಅದಷ್ಟಿದೆ ಅಂತ ಯಾರೂ ಒಪ್ಪೋದಿಲ್ಲ. ಜಡ ಯಾವಾಗ ಏನಾಗಿರ್ಬೇಕು? ಅದು ಚೇತನ ಅಧೀನದಲ್ಲೇ ಇರಬೇಕು. ಈ ರೀತಿ ಯಾರು ಉತ್ತರ ಕೊಡ್ತಾರೆ? ಇದು ಫ್ಲೋರಿಂಗು, ಅದು ವಾಲ್, ಅದ್ರ ಮೇಲೆ ನಿಂತಿದೆ. ಓನರ್ ಯಾರೋ ಹೇಳ್ತೀವಿ, ಇವೆಲ್ಲ ಓನರ್ಗಳಲ್ಲ. ಯಾರವರು? ಓನರ್ ಒಬ್ಬನೇ. ಇವರೆಲ್ಲ ಅದ್ರ ಮೇಲೆ ಇದ್ರ ಮೇಲೆ ಉತ್ತರ ಅಲ್ಲ ಅದಕ್ಕೆ. ತತ್ ಸ್ವಾತಂತ್ರ್ಯೇಣ ನೈವಾಸ್ತಿ ತದು ಇದು ತಿಳ್ಕೊಂಬಿಟ್ರೆ ಆಯ್ತು. ಯಾವುದಕ್ಕೆ ಸ್ವಾತಂತ್ರ್ಯ ಇದೆ? ಹುಟ್ಟು ಸಾವು ಇಲ್ಲ. ಯಾವುದು ಹುಟ್ಟು ಸಾವಿದೆ ಸ್ವತಂತ್ರನೂ ಅಲ್ಲ. ಗೊತ್ತಾಯ್ತಾ? ಇದು ಸರಿಯಾಗಿ ತಿಳ್ಕೊಳ್ಳೋ ವಿಷಯ. ಸ್ವಾತಂತ್ರ್ಯ ಅಸ್ತಿ, ಅದನ್ನೇ ಆಚಾರ ಹೇಳಿದ್ದು. ಯತಿ ನಾಮ ಪರೋ ರಭವೇತ್ ಸಹರಿ ಕಥಮಸ್ಯ ವಶೆ ಜಗದೇ ತದಭೂತ್. ಬಸ್ಸಲ್ಲಿದ್ದ ಹೋಗಿದ್ರೆ ಕಥವೇವತ್ತು ನಿತ್ಯ ಸುಖಂ ನ ಭವೇತ್. ಎರಡು ಪುತ್ರ ಕೊಟ್ಟಿದ್ದ. ಇದೆಲ್ಲ ತಿಳ್ಕೊಂಡ್ಬಿಟ್ರೆ ನಮಗೆ ಸರಿಯಾದ ಜ್ಞಾನ ಬರುತ್ತೆ. ಸ್ವಾತಂತ್ರ್ಯೇಣ ಅಸ್ಥಿತಾ ತಸ್ಯ ಯತ್ ಸತ್ತಾ ಜ್ಞಾನದಂಸದ. ಸೊ ಸ್ವಾತಂತ್ರ್ಯ ಎಂಬುದು ಅವರಿಗೆ ಇವರಿಗಲ್ಲ. ಅವಿದ್ಯಮಾನೋಪ್ಯವಭಾಸತೆ ಯೋ ವೈಕಾರಿಕೋ ರಜಸಸ್ವರ್ಗ ಏಷಃ ಬ್ರಹ್ಮ ಸ್ವಯಂ ಜ್ಯೋತಿರತೋ ವಿಭಾತಿ ಬ್ರಹ್ಮೇಂದ್ರಿಯಾತ್ಮಾತ್ಮ ವಿಕಾರ ಚಿತ್ರಂ. ಮುಗಿತಾ ಹೋದಂತೆ ತುಂಬ ಸೂಕ್ಷ್ಮ ವಿಚಾರ ಹೇಳೋದು ಶುರು ಮಾಡ್ತಾರೆ. ಉಪದೇಶದ ಕೊನೆ ಭಾಗ ಬರ್ತಾ ಇರೋದೀಗ. ಆದ್ದರಿಂದ ಅತ್ಯಂತ ಸೂಕ್ಷ್ಮ ವಿಚಾರ ಭಾಳ ಇಂಪಾರ್ಟೆಂಟ್. ಯಾವಾಗ ಹೇಳ್ತಾರೆ? ಲಾಸ್ಟ್ ಸೀನ್ ಭಾರಿ ಇಂಪಾರ್ಟೆಂಟ್. ಲಾಸ್ಟ್ ಸೀನ್ ನೋಡ್ಬೇಕು, ಅಲ್ಲಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನೊಂದು ಇದೇ ಏನೋ ಆಗ್ಬೋದು ಅಷ್ಟರೊಳಗೇನೆ. ಇದು ಲಾಸ್ಟ್ ಮುಗಿದೋಯ್ತಾರೆ. ಕ್ಲೈಮ್ಯಾಕ್ಸ್ ಯಾವ ಅಂತಾರೆ? ಯಾವಾಗಲೂ ಕ್ಲೈಮ್ಯಾಕ್ಸ್. ಅದಕ್ಕೆ ಸಂತತಂ ಚಿಂತೆ ಏನಂತ ಅಂತಕಾಲೇ ವಿಶೇಷ. ಅಲ್ಲಿ ಬರ್ತಾರೆ ಹೋಯ್ತು. ಪರೀಕ್ಷೆ ಓದಿದ್ದು ಕ್ಲೈಮ್ಯಾಕ್ಸ್ ಅದು ಇಲ್ಲದೆ ಹೋದರೆ ಮತ್ತೆ ಬೇಕಾದ್ರೆ ಬಿಟ್ಟು ಮಾಡಿ ಹೋಗಿದ್ದೆಲ್ಲ ವೇಸ್ಟ್. ಅದು ಹಾಗಿರ್ಬೇಕು. ಇದೆಲ್ಲ ಭಾರಿ ತುಂಬ ಸೂಕ್ಷ್ಮ ವಿಚಾರಗಳು. ಗೊತ್ತಾಯ್ತಾ? ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅರ್ಥ ಮಾಡ್ಕೊಂಡ್ಮೇಲೆ ವಿಶೇಷಕ್ಕೆ ನಮಗೆ ಖುಷಿ ಆಗ್ತದೆ ವಿಷಯ ಅಂತ ಹೇಳಿಬಿಟ್ಟು. ಅಲ್ಲಿಗಿರಲಿ. ನಾಳೆ ಸರ್ ಮುಂದಿನ ಭಾಗ.